ನಾಲ್ಕನೆಯ ಸಂಚಿಕೆಯಿಂದ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ದ್ವಾರಕಾಧೀಶ ಈ ಭಾಗದ ನಾಲ್ಕನೆಯ ಸಂಚಿಕೆ. ಆ, ಬನ್ನಿ, ಮಂಗಳಾಚರಣ ಗುರುಗಳ ಪ್ರಾರ್ಥನೆಯೊಂದಿಗೆ ಈ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಈ ದ್ವಾರಕಾಧೀಶ ಚರ್ಚಾ ಸರಣಿಯ ನಾಲ್ಕನೆಯ ಸಂಚಿಕೆಗೆ ನಾನು ಎಲ್ಲರನ್ನೂ ಸ್ವಾಗತಿಸ್ತೀನಿ. ಶ್ರೀಮದ್ ಭಾಗವತದ 10ನೆಯ ಸ್ಕಂದ, ಶುಕಮುನಿಗಳ ಅಮೃತವಾಣಿ. ಅದರಲ್ಲಿಯೂ ವಿಶೇಷವಾಗಿ ಈ 10ನೆಯ ಸ್ಕಂದ ಅದು ಪೂರ್ತಿ ಶ್ರೀಮದ್ ಭಾಗವತ ಮಹಾಪುರಾಣದ ಅತ್ಯಂತ ಸಾರರೂಪದ ತಿರುಳು ಅಥವಾ ಅತ್ಯಂತ ಮುಖ್ಯ ವಿಷಯ, ಆಶ್ರಯ ಅಂತ ಹೇಳ್ತಾರೆ ಇದಕ್ಕೆ. ಸೊ ಈ 10ನೆಯ ಸ್ಕಂದದ ವಿಷಯದಲ್ಲಿ ನಾವು ಇಲ್ಲಿಯವರೆಗೆ 5 ಭಾಗಗಳ ಚರ್ಚೆಯನ್ನು ನಾವು ಕಂಡಿದ್ದೀವಿ. ಇದು 6ನೆಯ ಭಾಗ. ಶ್ರೀಕೃಷ್ಣನ ಜೀವನ ಚರಿತ್ರೆಯ ಬಾಲ್ಯ, ನಂತರ ಪೌಗಂಡ ಮತ್ತು ಕೈಶೋರ ಲೀಲೆಗಳು, ನಂತರ ಯೌವನದ ಲೀಲೆಗಳನ್ನು ಕಾಣ್ತಾ ಈಗ ದ್ವಾರಕಾಧೀಶ ಭಾಗದಲ್ಲಿ ಶ್ರೀಕೃಷ್ಣ ದ್ವಾರಕೆಯ ಮತ್ತು ದ್ವಾರಕೆಯ ವಾಸಿಗಳ ರಕ್ಷಣೆಗೆ ಹೇಗೆ ಆತ ಅನೇಕ ಕಾರ್ಯಗಳನ್ನು ಕೈಗೊಂಡ ಅನ್ನೋದನ್ನು ಚರ್ಚಿಸ್ತಾ ಬಂದಿದ್ದೀವಿ. ಹಿಂದಿನ ಚರ್ಚೆಯಲ್ಲಿ ನಾವು ಬಲರಾಮ, ದ್ವಾರಕೆಯ ಅತಿ ಮುಖ್ಯವಾದ ವಾಸಿಯಾದಂತಹ ಬಲರಾಮ ವೃಂದಾವನದ ಭಕ್ತರನ್ನು ನೆನೆಸ್ಕೊಳ್ತಾ ಆತ 2 ತಿಂಗಳುಗಳ ಕಾಲ ವೃಂದಾವನಕ್ಕೆ ತೆರಳಿದ. ಅಲ್ಲಿ ಅನೇಕರಿಂದ ಆತ ಅತ್ಯಂತ ಅಕ್ಕರೆಯಿಂದ ಸ್ವಾಗತಿಸಲ್ಪಟ್ಟ. ಕೃಷ್ಣನ ಭಕ್ತರಾದಂತಹ ನಂದ, ಯಶೋದೆ, ಇನ್ನಿತರ ಗೋಪರು ಎಲ್ಲರೂ ಕೂಡ ಆತನನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು. ಶ್ರೀಕೃಷ್ಣನ ಕುರಿತಾಗಿ ಅನೇಕ ವಿಚಾರಗಳನ್ನು ಕೇಳಿದರು. ಬಲರಾಮನ ಉಪಸ್ಥಿತಿ ಅವರಿಗೆ ಕೃಷ್ಣನ ಉಪಸ್ಥಿತಿಯ ಆಶಯವನ್ನು ಹೃದಯದಲ್ಲಿ ಮೂಡಿಸಿತು. ಅನೇಕ ಮಾತುಗಳಲ್ಲಿ ಬಲರಾಮ ಶ್ರೀಕೃಷ್ಣನ ವರ್ಣನೆಯನ್ನು ಮಾಡ್ತಾ ಅವರ ಹೃದಯಕ್ಕೆ ಸಾಂತ್ವನ ನೀಡಿದ, ಆನಂದವನ್ನು ಪ್ರದಾನ ಮಾಡಿದ. ಅತಿ ಉನ್ನತ ಭಕ್ತರಾದಂತಹ ಗೋಪಿಯರನ್ನು ಆತ ಭೇಟಿಯಾಗ್ತಾನೆ. ಅವರ ಆ ಉನ್ಮಾದದ ನಗು, ಆ ವಿರಹದ ಬೇನೆ, ಅದನ್ನು ಕಂಡು ಆತ ಅವರನ್ನು ಅತ್ಯಂತ ಗೌರವಿಸ್ತಾನೆ, ಸಾಂತ್ವನಗೊಳಿಸ್ತಾನೆ. ಕೃಷ್ಣನ ಸಂದೇಶಗಳನ್ನು ಆತ ಹೇಳ್ತಾನೆ. ಆನಂತರ ಇತರ ಗೋಪಿಯರೊಂದಿಗೆ ಆತ ವಿಶೇಷವಾದ ರಾಸಲೀಲೆಯನ್ನು ಕೂಡ ನಡೆಸ್ತಾನೆ. ಆ ಲೀಲೆಯ ಸಮಯದಲ್ಲಿ ಗರ್ವಿತಳಾಗಿದ್ದಂತಹ ಯಮುನೆಗೆ ಆತ ಶಿಕ್ಷೆಯನ್ನು ನೀಡುತ್ತಾ ಆಕೆಗೂ ಕೂಡ ಪಾಠವನ್ನು ಕಲಿಸ್ತಾನೆ. ಬಲರಾಮ ಶ್ರೀಕೃಷ್ಣನ ಎಲ್ಲ ಲೀಲೆಗಳಲ್ಲಿ ಸೇವಕನಂತೆ, ಸಹಾಯಕನಂತೆ ಸದಾ ಕೃಷ್ಣನೊಡನೆ ಇರುತ್ತಾನೆ. ಕೃಷ್ಣನ ಎಲ್ಲ ಅವತರಣಗಳಲ್ಲಿ ಆತನೂ ಕೂಡ ವಿಸ್ತಾರವಾಗಿ ಆ ಅವತಾರಗಳ ಪ್ರಯೋಜನಕ್ಕೆ ಆತನು ನೆರವಾಗ್ತಾನೆ. ಶ್ರೀಕೃಷ್ಣ ರಾಮನಾಗಿ ಬಂದಾಗ ಆತ ಲಕ್ಷ್ಮಣನಾಗಿ ಬರ್ತಾನೆ. ಶ್ರೀಕೃಷ್ಣ ವಿಷ್ಣುವಾಗಿ ವಿಸ್ತರಿಸಿದಾಗ ಆತ ಅನಂತನಾಗಿ ವಿಷ್ಣುವಿನ ಸಹಾಯವನ್ನು ಮಾಡ್ತಾನೆ, ವಿಷ್ಣುವಿಗೆ ಸೇವೆಯನ್ನು ಸಲ್ಲಿಸ್ತಾನೆ. ಹೀಗೆ ಆತ ಸೇವಕ ಭಗವಾನ್ ಅಂತ ಹೇಳಲಾಗಿದೆ. ಶ್ರೀಕೃಷ್ಣನನ್ನ ಸೇವ್ಯ ಭಗವಾನ್ ಅಂತ ಹೇಳಿದರೆ ಬಲರಾಮನನ್ನ ಸೇವಕ ಭಗವಾನ್ ಅಂತ ಹೇಳಲಾಗತ್ತೆ. ಭಗವಂತನ ಸೇವೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಅತಿ ಉತ್ಕೃಷ್ಟ ರೀತಿಯಲ್ಲಿ ತೋರಿಸುವಂಥವ ಆತ ಬಲರಾಮ. ಆತನೇ ಆದಿ ಗುರು. ಸೊ ಗುರುಗಳು ಏನು ನಮಗೆ ಶ್ರೀಕೃಷ್ಣನ
ವಾಣಿಯನ್ನು ತಲುಪಿಸ್ತಾರೋ, ಹಾ, ನಮಗೆ ಸೇವೆಯಲ್ಲಿ ತೊಡಗಿಸ್ತಾರೋ, ಆ, ಅದರ ಮೂಲ ವ್ಯಕ್ತಿತ್ವ, ಅವರ ಮೂಲ ವ್ಯಕ್ತಿತ್ವ ಅದು ಬಲರಾಮನಲ್ಲಿದೆ ಅನ್ನೋದನ್ನು ನಾವು ಕಾಣಬಹುದು. ಹೀಗೆ ಈ ಬಲರಾಮನ ಮಹಿಮೆಯನ್ನ ತಿಳಿಸ್ತಾ ಆ ಒಂದು ಕೊನೆಯ ಸಂದರ್ಭ, ಬಲರಾಮ 2 ತಿಂಗಳುಗಳಾದ ನಂತರ ಆ ಬೃಂದಾವನವನ್ನ ತೊರೆದು ಹೋಗುವಾಗ ಅತ್ಯಂತ ಹೃದಯ ವಿದ್ರಾವಕವಾದಂತಹ ಸ್ಥಿತಿಯಾಗಿತ್ತು. ಅದನ್ನ ಶುಕಮುನಿಗಳು ಹೆಚ್ಚಾಗಿ ವಿಸ್ತರಿಸಲಿಕ್ಕೂ ಆಗಲಿಲ್ಲ, ಅದನ್ನ ಹೇಳಲಿಕ್ಕೂ ಆಗಲಿಲ್ಲ. ಅದು ಅತ್ಯಂತ ಆ, ಹೃದಯ ವಿದ್ರಾವಕವಾಗಿತ್ತು ಅಂತ ಹೇಳಿದ್ದಾರೆ. ಇದಾದ ನಂತರ ಅತ್ಯಂತ ಹೃದಯ ಕಲುಕುವಂತಹ ವಿಷಯವಾಗಿದ್ದರಿಂದ ಪರೀಕ್ಷಿತ ಇದರಿಂದ ಅತ್ಯಂತ ಆ, ಪ್ರಭಾವಿತನಾಗಿರ್ತಾನೆ. ಆತನ ಹೃದಯಕ್ಕೆ ಕೊಂಚ ಆ, 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 ಕೊಂಚ ಒಂದು ರೀತಿಯ ಸಾಂತ್ವನವನ್ನು ನೀಡೋಣ, ಹಗುರ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಅದೇ ಸಮಯದಲ್ಲಿ ನಡೆದಂತಹ ಇನ್ನೊಂದು ವಿಚಿತ್ರವಾದಂತಹ ಒಂದು ಲೀಲೆ, ಘಟನೆ, ಅದನ್ನ ಶುಕಮುನಿಗಳು ವರ್ಣಿಸ್ತಾರೆ. ಸೊ ಬಲರಾಮ ಯಾವಾಗ ಆ 2 ತಿಂಗಳುಗಳ ಕಾಲ, ಅಂದರೆ ಈ ಚೈತ್ರ ವೈಶಾಖ ಈ 2 ತಿಂಗಳುಗಳು, ಈ 2 ತಿಂಗಳುಗಳ ಕಾಲ ಬಲರಾಮ, ಆ ಬಲರಾಮ ರಥಯಾತ್ರೆ ಅನ್ನೋದು ಒಂದು ತಿಥಿಯೂ ಕೂಡ ಇದೇ ಸಮಯದಲ್ಲಿ ಬರುತ್ತೆ. ಸೊ ಆ 2 ತಿಂಗಳುಗಳ ಕಾಲ ಆತ ದ್ವಾರಕೆಯಿಂದ ದೂರವಿದ್ದಾಗ ಅದೇ ಸಮಯದಲ್ಲಿ ದ್ವಾರಕೆಯಲ್ಲಿ ನಡೆದ ಇನ್ನೊಂದು ಘಟನೆಯನ್ನ ಶುಕಮುನಿಗಳು ವರ್ಣಿಸ್ತಾರೆ. ಅದುವೇ ಈ ಪೌಂಡ್ರಕ ಪ್ರಸಂಗ. ಪೌಂಡ್ರಕ ಬಲರಾಮ ದ್ವಾರಕೆಯಲ್ಲಿ ಇಲ್ಲ, ಆತ ಅತ್ಯಂತ ಶಕ್ತಿಶಾಲಿ, ಅಷ್ಟೇ ಆತ ಕ್ರೋಧ ವ್ಯಕ್ತಪಡಿಸುವವನು. ಹಾಗಾಗಿ ಬಲರಾಮನಿಲ್ಲದಿರುವ ಸಮಯವನ್ನ ಕಂಡು ಈ ಪೌಂಡ್ರಕ ಎನ್ನುವ ವ್ಯಕ್ತಿ ಒಂದು ಸಂದೇಶವನ್ನ ದ್ವಾರಕೆಗೆ ಒಬ್ಬ ಭಟನೊಡನೆ ಕಳುಹಿಸಿದ್ದಾನೆ. ಪೌಂಡ್ರಕ ಉತ್ತರದ ಕರುಷ ಎನ್ನುವ ರಾಜ್ಯದ ರಾಜ. ಆತ ಹೇಳಲಿಕ್ಕೆ ಒಂದು ರೀತಿಯಲ್ಲಿ ವೃಷ್ಣಿವಂಶದವನೇ, ಆದರೆ ಆತ ಕುಸಂಗದ ಕಾರಣದಿಂದಾಗಿ, ಅಷ್ಟೇ ಅಲ್ಲದೆ ವೃಷ್ಣಿಗಳ ಕುರಿತಾಗಿ ಆತನ ದ್ವೇಷವೂ ಇತ್ತು. ಹಾಗಾಗಿ ಆತನನ್ನ ವೃಷ್ಣಿ ಎಂದು ಪರಿಗಣಿಸೋದಿಲ್ಲ. ಆದರೂ ತಾನು ವಾಸುದೇವ ಎನ್ನುವ ಒಂದು ಆಲೋಚನೆ ಆತನಲ್ಲಿ ಅತ್ಯಂತ ಗಾಢವಾಗಿ ಉಳಿದಿತ್ತು. ಈಗ ಆತ ಒಬ್ಬ ದೂತನನ್ನ ಕಳುಹಿಸಿದ್ದಾನೆ ದ್ವಾರಕೆಗೆ. ಆ ದೂತ ದ್ವಾರಕೆಯ ಸಭೆಗೆ ಬರ್ತಾನೆ. ಬಂದು ಆತ ಅಲ್ಲಿ ಒಂದು ಸಂದೇಶವನ್ನು ಓದೋನಿದ್ದಾನೆ. ಈ ಸಂದೇಶವನ್ನು ಓದ್ಲಿಕ್ಕೂ ಮುಂಚೆ ಶುಕಮುನಿಗಳು ಪದೇ ಪದೇ ಈ ಪೌಂಡ್ರಕನ ಮೂರ್ಖತನವನ್ನ 2-3 ಬಾರಿ ಶ್ಲೋಕಗಳಲ್ಲಿ ಉಲ್ಲೇಖಿಸ್ತಾರೆ. ಹೇಗೆ ಈತ ಸಣ್ಣ ಹುಡುಗನಂತೆ, ಬಾಲಿಶ ಬುದ್ಧಿ, ಮಕ್ಕಳ ಬುದ್ಧಿ ಇರುತ್ತಲ್ಲ, ಹಾಗೆ ವರ್ತಿಸ್ತಾ ಇದ್ದಾನೆ. ಈತನ ಮನಸ್ಸಿನಲ್ಲಿರುವಂತಹ ವಿಚಾರ ಹೇಗಿದೆ ಅಂದ್ರೆ, ಮಕ್ಕಳು ಹೇಗೆ ಯೋಚಿಸ್ತಾರೋ ಹಾಗೆ ಯೋಚಿಸ್ತಾ ಇದ್ದಾನೆ. ಮಕ್ಕಳು ಯೋಚಿಸೋದು ಅಂದ್ರೆ ಅಜ್ಞಾನದಲ್ಲಿ ಯೋಚಿಸ್ತಾ ಇದ್ದಾನೆ. ಏನು ಯೋಚಿಸ್ತಾ ಇದ್ದಾನೆ? ಯಾರಾದ್ರೂ ಓದ್ತೀರಾ ಕೆಳಗಡೆ? ಏನು ಯೋಚಿಸ್ತಾ ಇದ್ದಾನೆ, ಏನು ಭಾವಿಸ್ತಾ ಇದ್ದಾನೆ? ಯಾರು ಓದ್ತೀರಾ? ಓದ್ತೀನಿ ಪ್ರಭುಜಿ. ಓದಿ, ಒಬ್ರು ಓದಿ. ಎಸ್. ಇತರ ಮಕ್ಕಳು ರಾಜನಂತೆ ನಟಿಸುವ ಆಟದಲ್ಲಿ ಒಬ್ಬ ಬುದ್ಧಿಹೀನ ಮಗುವನ್ನು ರಾಜನನ್ನಾಗಿ ಮಾಡುವಂತೆ ಪೌಂಡ್ರಕನು ತಾನೇ ಅಸಲಿ ವಾಸುದೇವನೆಂದು ಭಾವಿಸಿದ್ದನು. ಪೌಂಡ್ರಕ ಮಕ್ಕಳ ಆಟದಲ್ಲಿ, ಮಕ್ಕಳು ಕೆಲವೊಮ್ಮೆ ಆಟದಲ್ಲಿ ಅನೇಕ ಪಾತ್ರಗಳನ್ನು ವಹಿಸ್ತಾರೆ. ಕೆಲವೊಮ್ಮೆ ಅವ್ರು ಹೇಳ್ತಾರೆ, ನಾನು ಪೊಲೀಸು, ನೀನು ಕಳ್ಳ. ಕೆಲವೊಮ್ಮೆ ಹೇಳ್ತಾರೆ, ಇಲ್ಲ ನಾನು ರಾಜ, ನೀನು ಏನೋ ಸೆರೆಯಾಳು, ನೀನು ಶತ್ರು, ನಾನು ನಿನ್ನನ್ನು ಸೆರೆ ಹಿಡಿತಾ ಇದ್ದೀನಿ, ನಾನೇ ರಾಜ. ಈ ರೀತಿಯಾಗಿ ಅವರು ಆಟವಾಡ್ತಾರೆ. ಆಟಗಳಲ್ಲಿ ಅವರು ಕೆಲವೊಂದು ಪಾತ್ರವನ್ನ ವಹಿಸ್ತಾರೆ. ಕೆಲವೊಮ್ಮೆ ಆ ಪಾತ್ರಗಳನ್ನು ವಹಿಸೋದ್ರಲ್ಲಿ ಅವರು ಎಷ್ಟು ಒಂದು ರೀತಿ ಮುಳುಗಿ ಹೋಗ್ತಾರೆ, ತಲ್ಲೀನರಾಗ್ತಾರೆ. ಅಂದ್ರೆ ನಾನೇ ಆ ಪಾತ್ರ, ನಾನೇ ರಾಜ, ನಾನೇ ರಾಜ, ನೋಡು ರಾಜನಂತೆ ನಡೀತಾ ಇದ್ದೀನಿ. ಹಾಗೆ ಮಕ್ಕಳು ಕೆಲವೊಮ್ಮೆ ಆ ಒಂದು ತಪ್ಪು ಆಲೋಚನೆಯಲ್ಲಿ,
ಆ ತಪ್ಪು ಪಾತ್ರದ ಅಭಿನಿವೇಶ ಅವರಲ್ಲಿ ಎಷ್ಟು ಆಳವಾಗಿ ಬಿಡುತ್ತೆ. ಅಭಿನಿವೇಶ ಎಂದರೆ ಅದರಲ್ಲಿ ಎಷ್ಟು ಅವರು ತಲ್ಲೀನರಾಗ್ತಾರೆ ಅಂತ. ಸೊ ಅದು ಇಲ್ಲಿ ಹೇಳಲಾಗ್ತಾ ಇದೆ. ಈ ಅಜ್ಞಾನಿ, ಈ ಪೌಂಡ್ರಕ, ಹ್ಮ್, ಬದ್ಧಾತ್ಮರಲ್ಲಿರುವಂತಹ ಅಜ್ಞಾನವನ್ನ ಬಹಳ ಅಚ್ಚುಕಟ್ಟಾಗಿ ಪ್ರದರ್ಶಿಸ್ತಾ ಇದ್ದಾನೆ. ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ನಾನೇ ಭಗವಂತ ಅನ್ನೋ ಒಂದು ಭಾವದಲ್ಲಿದ್ದಾರೆ. ಅಂದ್ರೆ ನಾನೇ ಭಗವಂತ ಅಂದ್ರೆ ನಾನೇ ಎಲ್ಲದರ ಭೋಗಿ, ನನ್ನ ಸಂತುಷ್ಟಿಗೆಂದೇ ಈ ಜಗತ್ತು ಇದೆ, ಎಲ್ಲರೂ ಕೂಡ ನನ್ನ ಸುಖಕ್ಕೆ ಶ್ರಮಿಸಬೇಕು, ನನ್ನನ್ನೇ ಪರಮ ಎಂದ ತಿಳಿಯಬೇಕು, ನಾನೇ ಎಲ್ಲರಿಗಿಂತ ಶ್ರೇಷ್ಠ, ಎಲ್ಲರೂ ನನ್ನನ್ನೇ ಹೊಗಳಬೇಕು, ನನ್ನನ್ನು ಗೌರವಿಸಬೇಕು. ಸೊ ಈ ರೀತಿಯಾದಂತಹ ಅಹಂಭಾವ ಇದು ಅಜ್ಞಾನವೇ. ಇದನ್ನ ಬಹಳ ಚೆನ್ನಾಗಿ ಪ್ರದರ್ಶಿಸ್ತಾ ಇದ್ದಾನೆ ಈ ಪೌಂಡ್ರಕ. ಈ ಸಂದೇಶ ಆ ದೂತ ಈಗ ಓದ್ತಾ ಇದ್ದಾನೆ. ಆ ಪತ್ರವನ್ನ, ಆ ಓಲೆಯನ್ನ ತೆಗೆದು ಆ ದೂತ ಓದ್ತಾ ಇದ್ದಾನೆ. ಏನದು ಪತ್ರ? ಓದ್ತೀರಾ ಯಾರಾದ್ರು? ಪತ್ರದಲ್ಲಿ ಏನಿತ್ತು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ, ಓದಿ. ಜೀವಿಗಳ ಮೇಲೆ ಕರುಣೆ ತೋರಲು. ಸುನಿಲ್ ಓದಿ. ಬೇರೆಯವರು ಒಬ್ಬರೇ ಓದ್ಬೇಡಿ, ಬೇರೆ ಬೇರೆಯವ್ರಿ. ಸುನಿಲ್ ಓದಿ. ಹರೇ ಕೃಷ್ಣ ಪ್ರಭು. ಓದಿ. ಜೀವಿಗಳ ಮೇಲೆ ಕರುಣೆ ತೋರಲು ಇಲ್ಲಿಗೆ ಇಳಿದು ಬಂದಿರುವ ಏಕೈಕ ಮತ್ತು ಅಸಲಿ ವಾಸುದೇವ ನಾನೇ. ಆದ್ದರಿಂದ ನಿನ್ನ ಸುಳ್ಳು ಹೆಸರನ್ನು ಬಿಟ್ಟು ಬಿಡು. ನನ್ನ ವೈಯಕ್ತಿಕ ಲಾಂಛನವನ್ನು ತ್ಯಜಿಸಿ ಶರಣಾಗಲು ನನ್ನ ಬಳಿಗೆ ಬಾ. ಇಲ್ಲದಿದ್ದರೆ ನೀನು ನನ್ನೊಂದಿಗೆ ಯುದ್ಧ ಮಾಡಬೇಕಾಗುತ್ತದೆ. ಹರೇ ಕೃಷ್ಣ ಪ್ರಭು. ನೋಡಿ ಏನ್ ಹೇಳ್ತಾ ಇದ್ದಾನೆ. ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಆ ವಾಸುದೇವ, ಚತುರ್ವ್ಯೂಹದ ಪ್ರಥಮ ಆತ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಅಂದಿರೋದು ವಾಸುದೇವ. ಆ ವಾಸುದೇವ, ಅಸಲಿ ವಾಸುದೇವ ನಾನು, ಹೇ ಮೂರ್ಖ ಕೃಷ್ಣ ಅಂತ ಹೇಳ್ತಾ ಇದ್ದಾನೆ. ನೀನು ನನ್ನ ಹೆಸರನ್ನ ಉಪಯೋಗಿಸ್ಕೊಳ್ತಾ ಇದ್ದೀಯಾ, ಸುಳ್ಳಾಟ ಆಡ್ತಾ ಇದ್ದೀಯಾ. ಈ ಹೆಸರನ್ನ ನೀನು ಬಿಟ್ಟು ಬಿಡು, ತ್ಯಜಿಸು. ಅಷ್ಟೇ ಅಲ್ಲದೆ ನನ್ನ ಗುರುತುಗಳಾದಂತಹ, ಲಾಂಛನಗಳಾದಂತಹ ಶಂಖಚಕ್ರ ಗದಾ ಪದ್ಮ ಇವುಗಳನ್ನ ನೀನು ಧರಿಸಿ ನನ್ನ ಹೆಸರನ್ನ ಇಟ್ಕೊಂಡು ನೀನು ಸುಳ್ಳಾಟವನ್ನ ಆಡ್ತಾ ಇದ್ದೀಯ. ಇದನ್ನೆಲ್ಲ ತ್ಯಜಿಸಿ ನೀನು ನನಗೆ ಶರಣಾಗು, ಇಲ್ಲಾದ್ರೆ ನಾನು ನಿನ್ನನ್ನು ಕೊಲ್ತೇನೆ, ನಿನ್ನನ್ನು ಯುದ್ಧದಲ್ಲಿ ನಿನ್ನನ್ನು ವಧೆ ಮಾಡ್ತೇನೆ ಅಂತ ಹೇಳಿ ಇಲ್ಲಿ ಸಂದೇಶದಲ್ಲಿ ಹೇಳಲಾಗಿದೆ. ಹೇಳದವನು ಯಾರು? ಪೌಂಡ್ರಕ. ಓದ್ತಾ ಇರೋನು ಈ ದೂತ. ಈ ಮಾತನ್ನೆಲ್ಲ ಕೇಳ್ತಾ ಇದ್ದ ಹಾಗೆ ಏನ್ ಅನ್ಕೋಬಹುದು ಎಲ್ಲರೂ? ಏನ್ ಮಾಡಿರ್ಬೋದು ಎಲ್ಲರೂ ಕೂಡ? ಈ ಮಾತನ್ನ ಕೇಳಿದ ತಕ್ಷಣ ಎಲ್ಲರೂ ಹೇಗೆ ಪ್ರತಿಕ್ರಿಯಿಸಿರ್ಬೋದು? ಹರೇ ಕೃಷ್ಣ. ಎಲ್ಲ ಗಟ್ಟಿಯಾಗಿ ನಗ್ತಾರೆ. ಮಾತಾಜಿಯವ್ರ ಪುಸ್ತಕ ಓದಿದ್ದಾರೆ, ಹಾಗಾಗಿ ಹೇಳ್ತಾರೆ. ಸೊ ಎಲ್ಲರೂ ಕೂಡ ಅಲ್ಲಿದ್ದಂತಹ ಮಹಾರಾಜನಾದ ಉಗ್ರಸೇನ ಎಲ್ಲ ಯದುಗಳು ಕೆಳಗೆ ಬಿದ್ದು ನಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಜೋರಾಗಿ ನಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನಿದು ಹಾಸ್ಯ, ಏನಿದು ವಿನೋದ, ಈ ರೀತಿಯಾದದ್ದು, ಈ ರೀತಿಯಾದಂತಹ ಮಾತು, ಅಜ್ಞಾನ ಯಾವ್ದಾದ್ರೂ ವ್ಯಕ್ತಿಲಿ ಇರ್ಲಿಕ್ಕೆ ಸಾಧ್ಯವಾ? ಹೀಗೆ ಆತ ಎಲ್ಲರೂ ಕೂಡ ನಗಾಡ್ತಾ ಇದ್ದಾರೆ ಅತ್ಯಂತ ಇದರಲ್ಲಿ. ಸೊ ಹೀಗಿದ್ದಾಗ ಅಲ್ಲಿ ಒಂದು ವಿಚಿತ್ರ ಇದೆಲ್ಲ ನಡೀತಾ ಇದೆ. ಒಂದು ನಿಮಿಷ, ಇಲ್ಲಿ ಯಾರಿದು ಏನೋ ಮಾಡ್ತಾ ಇದ್ದಾರೆ. ಆಗ ಜಸ್ಟ್ ಒಂದು ನಿಮಿಷ ವೇಟ್ ಮಾಡಿ.
ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಬ್ರೋ, ಕೇಳಿಸ್ತಿದೆ ಬ್ರೋ. ಹಾ, ಸಾರಿ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ, ಅದಕ್ಕೆ ಸ್ವಿಚ್ ಮಾಡ್ತಾ ಇದ್ದೆ. ಹರೇ ಕೃಷ್ಣ. ಸೊ ಈ ಸಂದೇಶವನ್ನು ಕೇಳಿದ ತಕ್ಷಣ ಪೂರ್ತಿ ಯದುಗಳ ಸಭೆಯಲ್ಲಿ, ದ್ವಾರಕೆಯಲ್ಲಿ ಎಲ್ಲರೂ ಕೂಡ ಜೋರಾಗಿ ನಗ್ತಾ ಇದ್ದಾರೆ. ಈ ರೀತಿಯಾದಂತಹ ಅಜ್ಞಾನ, ಈ ರೀತಿಯಾದಂತಹ ಮಾತನ್ನ ಯಾರು ತಾನೇ ಹೇಳಲಿಕ್ಕೆ ಸಾಧ್ಯ? ಹುಚ್ಚನೇ ಆಗಿರಬೇಕು ಆ ವ್ಯಕ್ತಿ. ಹ? ಹೀಗೆ ಅವರು ಜೋರಾಗಿ ನಗ್ತಾ ಇದ್ದಾರೆ. ಬಲರಾಮ ಇರಲಿಲ್ಲ, ಕೃಷ್ಣ ಮತ್ತೆ ಎಲ್ಲ ಯದುಗಳು ಕೂಡ ಜೋರಾಗಿ ನಗ್ತಾ ಇದ್ದಾರೆ. ಸ್ವಲ್ಪ ಸಮಯದ ನಂತರ ಅವರು ಕೆಲ ಮಾತುಗಳನ್ನು ಹೇಳಲಿಕ್ಕೆ ಮುಂದಾಗ್ತಾರೆ. ನೋಡಿ, ಕೆಲವೊಮ್ಮೆ ನಾವು ಈ ರೀತಿಯಾದಂತಹ ಈ ಪ್ರಸಂಗವನ್ನು ಕೇಳಿ ತಮಾಷೆ ಪಡಬಹುದು. ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಯಾರು ತನ್ನನ್ನು ವಿರೋಧಿಸ್ತಾರೆ, ಯಾರು ತನ್ನ ಆಶ್ರಯಕ್ಕೆ ಬರುವುದಿಲ್ಲ ಅನ್ನೋದನ್ನ ಒಂದು ಸುಂದರವಾದಂತಹ ಶ್ಲೋಕದಲ್ಲಿ ಹೇಳಿದ್ದಾನೆ. ಆ ರೀತಿಯಾದಂಥವರು 4 ವರ್ಗದ ಜನರು. ಅವರನ್ನ ದುಷ್ಕೃತಿಗಳು ಅಂತ ಕೃಷ್ಣ ವರ್ಣಿಸ್ತಾನೆ. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಆ ಶ್ಲೋಕವಿದೆ. ನಮಾಂ ದುಷ್ಕೃತಿನೋ ಮೂಢ ನ ಪ್ರಪದ್ಯಂತೆ ನರಾಧಮ ಮಾಯಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತ. ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ 4 ವರ್ಗದ ಜನರು, ಅಂದರೆ ಮಾನಸಿಕತೆ ಇರುವವರು, ಆ ರೀತಿಯಾದಂತಹ ಮಾನಸಿಕತೆ ಇರುವವರು, ಮನೋಭಾವ ಇರುವವರು, ಶ್ರೀಕೃಷ್ಣನ ಕುರಿತಾಗಿ ಅವರ ಭಾವ ಹೀಗಿರ್ತದೆ. ಆ ಕಾರಣದಿಂದ ಅವರು ದುಷ್ಕೃತಿಗಳಾಗ್ತಾರೆ. ಅವರು ಕೃಷ್ಣನ ಆಶ್ರಯಕ್ಕೆ ಎಂದೂ ಕೂಡ ಬರುವುದಿಲ್ಲ. ಯಾರವರು? ಅನುವಾದ ಓದ್ತೀರಾ ಯಾರಾದ್ರು? ಹರೇ ಕೃಷ್ಣ, ಓದಿ ಅನುವಾದ. ಕೃಷ್ಣ ಪ್ರಭುಶ್ರೀ ದಂಡೋತ್ ಪ್ರಭಾ ಅವರು ಓದಿ. ಎಸ್, ಹಾ, ಓದಿ. ಯಾರು ಮಹಾಮೂರ್ಖರೋ, ಮಾನವರಲ್ಲಿ ಅತ್ಯಂತ ನೀಚರೋ, ಯಾರ ಜ್ಞಾನವು ಮಾಯೆಯಿಂದ ಅಪಹರಿಸಲ್ಪಟ್ಟಿದೆಯೋ ಮತ್ತು ಯಾರು ಅಸುರ ಸ್ವಭಾವವನ್ನು ಆಶ್ರಯಿಸಿದ್ದಾರೋ ಅಂತಹ ಪಾಪಿಗಳು ನನ್ನನ್ನು ಶರಣು ಹೊಂದುವುದಿಲ್ಲ. ಸೊ 4 ವರ್ಗದ ಜನರನ್ನ ಕೃಷ್ಣ ಇಲ್ಲಿ ಉಲ್ಲೇಖಿಸ್ತಾ ಇದ್ದಾನೆ. ಮೊದಲನೆಯದಾಗಿ ಮೂಢ. ಮೂಢರು ಅಂದ್ರೆ ನಿಪಟ ಅಜ್ಞಾನಿಗಳು. ಕೇವಲ ತಮ್ಮ ಇಂದ್ರಿಯ ಸಂತುಷ್ಟಿಗೆಂದೇ ಜೀವಿಸುವವರು. ತಾವಾಯ್ತು, ತಮ್ಮ ಜೀವನ ಆಯ್ತು. ತಮ್ಮ ಜೀವನದಲ್ಲಿ ಸುಖ ಸಿಗ್ತಾ ಇದ್ರೆ ಜಗತ್ತು ಹಾಳಾಗಿ ಹೋಗ್ಲಿ, ಅದರ ಪರಿವೆಯೇ ಬೇಡ. ಹೀಗೆ ಕೇವಲ ತಮ್ಮ ಸ್ವಾರ್ಥದ ಆಸಕ್ತಿ ಹೊಂದಿರುವವರು. ಅವರನ್ನ ಮೂಢರು ಅಂತ ಹೇಳಲಾಗಿದೆ. ಹೊರರೂಪದಲ್ಲಿ ಅವರು ಅತ್ಯಂತ ಕಠಿಣ ಪರಿಶ್ರಮ ಮಾಡಬಹುದು, ಆದರೆ ಆ ಪರಿಶ್ರಮವೆಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾತ್ರ. ಇವರು ಮೊದಲ ವರ್ಗದವರು, ಮೂಢರು. ಎರಡನೇ ವರ್ಗದವರ ಹೆಸರೇನಿತ್ತು? ಏನಿತ್ತು? ಎರಡನೇ ವರ್ಗದವ್ರನ್ನ ಏನಂತ ಹೇಳಲಾಗಿದೆ? ನರಾಧಮರು. ನರಾಧಮ, ಕರೆಕ್ಟ್. ನರಾಧಮ ಅಂದ್ರೆ ಮನುಷ್ಯರಲ್ಲಿ ಅಧಮರು ಅಥವಾ ನೀಚರು ಅಂತ. ಅಂದ್ರೆ ಮನುಷ್ಯ ಜನ್ಮ ಪಡೆದಿದ್ದಾರೆ. ಮನುಷ್ಯ ಜನ್ಮದಲ್ಲಿ ಆ ವಿಶೇಷವಾದಂತಹ ಲಾಭ ಏನದು? ಅದು ಅತ್ಯಂತ ಉತ್ತಮವಾದಂತಹ ಬುದ್ಧಿ. ಅವರಿಗೆ ಬುದ್ಧಿ ಉಂಟು. ಆ ಬುದ್ಧಿಯ ಸಾರ್ಥಕತೆ ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಆಧ್ಯಾತ್ಮಿಕ ಜಿಜ್ಞಾಸೆಯಲ್ಲಿರುತ್ತೆ. ಆದ್ರೆ ಇವರು ಆ ಬುದ್ಧಿಯನ್ನ ಸಾಮಾಜಿಕ ಜೀವನ, ಇಂದ್ರಿಯ ಸಂತುಷ್ಟಿ, ಆನಂತರ ತಮ್ಮ ಅಹಂಕಾರದ ವೃದ್ಧಿಗೆ, ಈ ರೀತಿ ಅದಕ್ಕೆಲ್ಲ ಉಪಯೋಗಿಸ್ಕೊಳ್ತಾರೆ. ಆದ್ರೆ ಅವರು ಆಧ್ಯಾತ್ಮಿಕ ಜಿಜ್ಞಾಸೆಯನ್ನ ಮಾಡೋದಿಲ್ಲ. ಹಾಗಾಗಿ ಮನುಷ್ಯ ಜನ್ಮವನ್ನ ಪಡೆದಿದ್ರು ಕೂಡ ಅವರು ನೀಚರು, ಅಧಮರು ಅಂತ ಹೇಳಲಾಗಿದೆ. ಮೂರನೇ ವರ್ಗದವರು ಯಾರು? ಮಾಯಾ ಅಪಹೃತ ಜ್ಞಾನ. ಮಾಯಯ ಅಪಹೃತ ಜ್ಞಾನ ಅಂದ್ರೆ ಇವರು ಅತ್ಯಂತ ಜ್ಞಾನಿಗಳು, ನೋಡ್ಲಿಕ್ಕೆ ವಿಜ್ಞಾನಿಗಳು ಅಥವಾ ವೇದ ಪಂಡಿತರು. ಇವರಿಗೆ ಸಾಕಷ್ಟು ಜ್ಞಾನ ಉಂಟು ಈ ಜಗತ್ತಿನ ಬಗ್ಗೆ, ಅಧ್ಯಾತ್ಮದ ಬಗ್ಗೆಯೂ ಕೂಡ. ಬಟ್ ಆದರೆ ಆ ಜ್ಞಾನದ ನಿಷ್ಕರ್ಷ ಅಥವಾ ಜ್ಞಾನದ ಅಂತ್ಯದ ಮಾತು ಅಂದ್ರೆ ಭಗವಂತ, ಅದನ್ನ ಅವರು ಮರೆತು ಬಿಡ್ತಾರೆ. ಅದನ್ನ ಅವರು ಹಿಡಿಯುವುದಿಲ್ಲ. ಹಾಗಾಗಿ ಅವರ ಜ್ಞಾನ ಅದನ್ನ ಮಾಯೆ ಅಪಹರಣ ಮಾಡಿದೆ ಅಂತ ಹೇಳಲಾಗಿದೆ. ಯಾಕಂದ್ರೆ ಜ್ಞಾನದ
ಸಾರವನ್ನ ಅವರು ಮರೆತು ಬಿಟ್ಟು ಹೊರರೂಪದ ಆ ಜ್ಞಾನದ ಭಾರವನ್ನ ತಮ್ಮ ತಲೆಯ ಮೇಲೆ ಹೊತ್ತುಕೊಂಡು ತಿರುಗ್ತಾರೆ. ಜಗತ್ತಿಗೆ ಅವರು ಅತ್ಯಂತ ಜ್ಞಾನಿಗಳಾಗಿ ಕಾಣ್ತಾರೆ, ಆದರೆ ಜ್ಞಾನದ ಸಾರವನ್ನೇ ಅವರು ಮರೆತು ಬಿಟ್ಟಿದ್ದಾರೆ. ಅದುವೇ ಭಗವಂತ ಅಥವಾ ಪರಮಸತ್ಯ ಭಕ್ತಿ. 4ನೇ ವರ್ಗದವರು ಯಾರು? ಆ 4ನೇ ವರ್ಗದವರು ಯಾರು? ಆಸುರಿ ಸ್ವಭಾವ. ಆಸುರಿ ಸ್ವಭಾವ, ಆಸುರಂ ಭಾವಮಾಶ್ರಿತ. 4ನೇ ವರ್ಗದವರು ಎಷ್ಟು ಭಗವಂತನ ಕುರಿತಾಗಿ ದ್ವೇಷವಿರುತ್ತೆ ಅಂದ್ರೆ ಅವರು ಭಗವಂತನ ವಿರುದ್ಧವಾಗಿ ಮಾತನಾಡ್ತಾರೆ. ಭಗವಂತ ಇಲ್ಲ, ಭಗವಂತ ಬೇಕಿಲ್ಲ, ಭಗವಂತ ನಿರಾಕಾರ, ಈ ರೀತಿಯಾಗಿ ಮಾತಾಡುವವರೆಲ್ಲರೂ ಕೂಡ ಈ ವರ್ಗದವರು. ಇವರು ಅಸುರ ಪ್ರವೃತ್ತಿ ಉಳ್ಳವರು. ಇವರು ಭಗವಂತನನ್ನೇ ಕೊಲ್ಲುವ ಯೋಜನೆಯನ್ನ ಮಾಡುವುದು ಅಥವಾ ಭಗವಂತನನ್ನೇ ಅವನು ಇಲ್ಲ, ನಾಸ್ತಿಕತೆಯನ್ನ ಹರಡುವ ಪ್ರಚಾರ ಮಾಡುವಂತಹ ಕಾರ್ಯ, ಭಗವಂತನ ಕುರಿತಾಗಿ ದ್ವೇಷವನ್ನು ಹರಡಿಸುವಂತಹ ಕಾರ್ಯ, ಈ ರೀತಿಯಾದಂತಹ ಕುಕರ್ಮದಲ್ಲಿ ತೊಡಗಿರ್ತಾರೆ. ನಿಮಗೆ ಒಂದು ಪ್ರಶ್ನೆ, ಈ ಪೌಂಡ್ರಕ ಯಾವ ವರ್ಗದಲ್ಲಿ ಬರ್ತಾನೆ? ಯಾವ ವರ್ಗದಲ್ಲಿ ಬರ್ತಾನೆ ಪೌಂಡ್ರಕ? ನಾಸ್ತಿಕ. 4ನೇ ವರ್ಗಕ್ಕೆ. 4ನೇ ವರ್ಗ. ಇನ್ಯಾರಾದ್ರೂ ಹೇಳ್ತೀರಾ? ಅಪಹೃತ ಜ್ಞಾನ. ಮಾಯೆಯ ಅಪಹೃತ ಜ್ಞಾನ. ಓಕೆ. ಭಗವಂತನ ಸತ್ಯನ ಗ್ರಹಿಸ್ತಾ ಇಲ್ಲ ಅವರು. ಕಣ್ಣು ಮುಂದೆ ಕೃಷ್ಣ ಇದ್ರೂ ಕೂಡ ಆತನನ್ನ ಭಗವಂತ ಆತ ಸ್ವೀಕರಿಸ್ತಾ ಇಲ್ಲ, ಅದರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ. ಆತನಿಗೆ ಜ್ಞಾನ ಉಂಟು, ಆ ಜ್ಞಾನದ ನಿಷ್ಕರ್ಷವೂ ತಿಳಿದಿದೆ, ಆದರೆ ಭಗವಂತನ ಕುರಿತಾಗಿ ದ್ವೇಷ ಎಷ್ಟಿದೆ ಅಂದ್ರೆ ನಾನೇ ಭಗವಂತ, ಭಗವಂತನೇ ಇಲ್ಲ, ಭಗವಂತ ಬೇಕಿಲ್ಲ, ಭಗವಂತನಿಗೆ ಆಕಾರವಿಲ್ಲ, ಈ ರೀತಿಯಾಗಿ ಮಾತನಾಡೋದು ಇದು ಅತ್ಯಂತ ನಿಪಟ ಆಸುರಿ ಸ್ವಭಾವ. ಪೌಂಡ್ರಕನ ವರ್ಗ ಇದು 4ನೇದು. ಸೊ ಈ ರೀತಿಯಾದಂತಹ ಅತ್ಯಂತ ಅಜ್ಞಾನದ ಮಾತುಗಳನ್ನ ಕೇಳಿದಂತಹ ಆ ಎಲ್ಲ ಯದುಗಳು ಜೋರಾಗಿ ನಗಾಡ್ತಾ ಇದ್ರು. ಶ್ರೀಕೃಷ್ಣ ತಕ್ಷಣವೇ ಆತ ಎಲ್ಲರೊಡನೆ ನಕ್ಕ ನಂತರ ಆತ ಆ ದೂತನಿಗೆ ಹೇಳ್ತಾನೆ, ನನ್ನ ಸಂದೇಶವನ್ನು ಬರ್ಕೊಳಪ್ಪ, ಇದನ್ನ ನಿನ್ನ ರಾಜನಿಗೆ ತಿಳಿಸು ಅಂತ ಶ್ರೀಕೃಷ್ಣ ಸಂದೇಶಕ್ಕೆ ಪ್ರತಿ ಉತ್ತರವನ್ನ ಹೇಳ್ತಾ ಇದ್ದಾನೆ. ಓದಿ ಯಾರಾದ್ರೂ ಇಲ್ಲಿ ಓದಿ ಇದನ್ನ. ಹರೇ ಕೃಷ್ಣ. ಶ್ರೀಕೃಷ್ಣನ ಉತ್ತರ: ಎಲೈ ಮೂರ್ಖನೆ, ನೀನು ಯಾವುದರ ಬಗ್ಗೆ ಬಡಾಯಿ ಕಚ್ಚಿಕೊಳ್ಳುತ್ತಿದೆಯೋ ಆ ಶಸ್ತ್ರಗಳನ್ನು ನಾನು ಖಂಡಿತವಾಗಿಯೂ ಪ್ರಯೋಗಿಸುತ್ತೇನೆ. ಯಾವಾಗ ನಿನ್ನ ಮುಖವು ರಣಹದ್ದುಗಳು ಮತ್ತು ಬಕಪಕ್ಷಿಗಳಿಂದ ಮುಚ್ಚಲ್ಪಟ್ಟು ನೀನು ಹೆಣವಾಗಿ ಬೀಳುತ್ತೀಯೋ ಆಗ ನೀನು ನಾಯಿಗಳಿಗೆ ಆಶ್ರಯ ತಾಣವಾಗುತ್ತೀಯೇ. ಸೊ ಆ ಸಂದೇಶದಲ್ಲಿ ಪೌಂಡ್ರಕ ಹೇಳಿದ್ದ, ಹೇ ಕೃಷ್ಣ, ಈ ವಾಸುದೇವ ಹೆಸರನ್ನ ನೀನು ತ್ಯಜಿಸು, ಈ ನನ್ನ ಲಾಂಛನಗಳನ್ನ ನೀನು ಸುಳ್ಳಾಗಿ ಧಾರಣೆ ಮಾಡಿದ್ಯಾ, ಅವುಗಳನ್ನ ತ್ಯಜಿಸು. 2 ಅಂಶಗಳನ್ನ ತ್ಯಜಿಸು ಅಂತ ಹೇಳ್ದ. ಹೆಸರು, ನಂತರ ಆ ಅಸ್ತ್ರಗಳು ಅಥವಾ ಲಾಂಛನಗಳನ್ನ ತ್ಯಜಿಸು ಅಂತ. ಸೊ ಇವೆರಡನ್ನ ತ್ಯಜಿಸು ಅಂದಿದ್ದ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಆಯ್ತು, ನಿಜವಾಗಿಯೂ ನಾನು ನನ್ನ ಅಸ್ತ್ರವನ್ನ ತ್ಯಜಿಸ್ತೀನಿ, ಅದನ್ನ ನಿನ್ನ ಮೇಲೆ ಹರಿಬಿಡ್ತೀನಿ, ಅದನ್ನ ನಿನ್ನ ಮೇಲೆ ಪ್ರಯೋಗಿಸ್ತೀನಿ, ನನ್ನ ಚಕ್ರವನ್ನ ನಿನ್ನ ಮೇಲೆ ಪ್ರಯೋಗಿಸ್ತೀನಿ. ನೀನು ಹೇಳ್ತಾ ಇದ್ದೀಯಲ್ವಾ ನಾನು ನಿನ್ನ ಆಶ್ರಯವನ್ನ ಪಡಿಬೇಕು ಅಂತ, ನೀನೇ ನಿನ್ನ ಶರೀರವೇ ಈ ಅನೇಕ ಪಕ್ಷಿಗಳಿಗೆ, ನಾಯಿಗಳಿಗೆ ಆಶ್ರಯವಾಗುತ್ತೆ. ಅಂದ್ರೆ ನೀನು ಸತ್ತು ಹೋಗ್ತೀಯಾ, ನಿನ್ನ ಹೆಣ ಅವರಿಗೆ ಆಹಾರವಾಗ್ತದೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣನ ಪ್ರತಿ ಉತ್ತರ. ಇದಾದ ನಂತರ ಈ ಸಂದೇಶವನ್ನು ತೆಗೆದುಕೊಂಡು ಹೋಗು ಅಂತ ಹೇಳಿ ಆ ದೂತನಿಗೆ ಹೇಳಿದ ತಕ್ಷಣವೇ ಕೃಷ್ಣ ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ. ನೋಡಿ, ಇದನ್ನ ಕೇವಲ ವಿನೋದ ಅಂತ ಹೇಳಿ ಕೃಷ್ಣ ಅದನ್ನ ನಿರ್ಲಕ್ಷಿಸೋದಿಲ್ಲ. ಈ ರೀತಿಯಾದಂತಹ ಭಾವ, ದ್ವೇಷ, ಇದಕ್ಕೆ ತಕ್ಕನಾದಂತಹ ಪಾಠ ಕಲಿಸಬೇಕು. ಕೃಷ್ಣ ತಕ್ಷಣವೇ ಸನ್ನದ್ಧನಾಗಿ
ಯದುಗಳೊಡನೆ 2 ಅಕ್ಷೋಹಿಣಿ ಸೈನ್ಯವನ್ನ ಹಿಡಿದು ಆತ ಈಗ ಆ ಕರುಷ ರಾಜ್ಯದ ಕಡೆಗೆ ನಡೀತಾ ಇದ್ದಾನೆ. ಆ ಕರುಷ ರಾಜ್ಯ ಅದು ವಾರಣಾಸಿ ಕಾಶಿ ಕ್ಷೇತ್ರದ ಬಳಿ ಇರುವಂಥದ್ದು. ಕಾಶಿ ರಾಜನೂ ಕೂಡ ಈ ಪೌಂಡ್ರಕನ ಅತ್ಯಂತ ನಿಕಟ ಮಿತ್ರ. ಹಾಗಾಗಿ ಕೆಲವೊಮ್ಮೆ ಪೌಂಡ್ರಕ ಕಾಶಿ ಕ್ಷೇತ್ರದಲ್ಲಿ, ಕಾಶಿ ರಾಜ್ಯದಲ್ಲಿ ಇರ್ತಾ ಇದ್ದ. ಕೃಷ್ಣ ಈಗ ಕಾಶಿಯ ಕಡೆ ಹೊರಟಿದ್ದಾನೆ, ಏಕೆಂದ್ರೆ ಅಲ್ಲಿ ಈಗ ಪೌಂಡ್ರಕ ಇದ್ದಾನೆ ಅನ್ನೋದು ಗೊತ್ತಾಗಿದೆ. ಸೊ ಕೃಷ್ಣ ತನ್ನ ಎಲ್ಲ ಸೈನ್ಯವನ್ನ ತೆಗೆದುಕೊಂಡು ಬಂದಿದ್ದಾನೆ ಅಂತ ತಿಳಿದಾಗ ಅಲ್ಲಿ ಒಳಗೆ ಕೂತಿದ್ದಂತಹ ಪೌಂಡ್ರಕ ಯುದ್ಧ ರೋಷದಲ್ಲಿ ತಾನು ಕೂಡ ಹೊರಗೆ ಬರ್ತಾ ಇದ್ದಾನೆ. ಆತನ ಮಿತ್ರನೂ ಕೂಡ ಆತನಿಗೆ ಸಹಾಯವಾಗಿ ನಿಲ್ತಾ ಇದ್ದಾನೆ. ಪೌಂಡ್ರಕ ಸರಿಸುಮಾರು 2 ಅಕ್ಷೋಹಿಣಿ ಸೈನ್ಯಗಳನ್ನ ತಗೊಂಡು ಬರ್ತಾ ಇದ್ದಾನೆ. ಕಾಶಿರಾಜ ಆತನ ಮಿತ್ರನಿಗೆಂದು ಆತ ತನ್ನ ಬಳಿ ಇದ್ದಂತಹ 3 ಅಕ್ಷೋಹಿಣಿ ಸೈನ್ಯವನ್ನ ಕರೆತರ್ತಾ ಇದ್ದಾನೆ. ಒಟ್ಟಾರೆ ಎಷ್ಟಾಯ್ತು? ಎಷ್ಟು ಅಕ್ಷೋಹಿಣಿ ಸೈನ್ಯಗಳು ಕೃಷ್ಣನ ವಿರುದ್ಧವಾಗಿ ನಿಲ್ತಾ ಇದ್ದಾವೆ? 5. ಅದರಲ್ಲೂ ವಿಶೇಷವಾಗಿ ಶ್ರೀಕೃಷ್ಣ ಪೌಂಡ್ರಕನನ್ನ ಕಂಡಾಗ ಅತ್ಯನಿಗೆ ಅತ್ಯಂತ ಆಶ್ಚರ್ಯವಾಯಿತು. ಪೌಂಡ್ರಕ ನೋಡ್ಲಿಕ್ಕೆ ಆತನು ಕೂಡ ಚತುರ್ಭುಜ ರೂಪದಲ್ಲಿದ್ದಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈತನಿಗೆ ಒಂದು ವಿಶೇಷವಾದ ವರವಿತ್ತು ಶಿವನಿಂದ. ನಿನ್ನ ಅಜ್ಞಾನದ ಕಾರಣದಿಂದಾಗಿ ನೀನು ಈ ರೀತಿಯಾಗಿ ಬೇಡ್ತಾ ಇದ್ದೀಯಲ್ವಾ, ಆಯಿತು, ನೀನು ಆ 4 ಭುಜಗಳನ್ನು ಧರಿಸುವಂತೆ ನಿನಗೆ ವರವನ್ನ ನೀಡ್ತೀನಿ ಅಂತ ಶಿವ ನೀಡಿದ್ದ. ಆದ್ರೆ ಆ ಭುಜಗಳನ್ನು ಧರಿಸಿದ ತಕ್ಷಣ ಆತನಿಗೆ ಕೃಷ್ಣನಂತೆ ಎಲ್ಲ ಗುಣಗಳು ಬರ್ತವೆ ಅನ್ನೋದರ ಅರ್ಥ ಇರಲಿಲ್ಲ ಅಲ್ಲಿ. ಹಾಗಾಗಿ ಈ ಪೌಂಡ್ರಕ ಹೊರರೂಪದಲ್ಲಿ ಆತನು ಕೂಡ ಅದೇ ರೀತಿಯಾಗಿ ಕೊಳಲನ್ನ ಹಿಡಿದಿದ್ದಾನೆ. ನಂತರ ಶಂಖ ಚಕ್ರ ಗದ ಪದ್ಮಗಳನ್ನು ಹಿಡಿದಿದ್ದಾನೆ. ಅಷ್ಟೇ ಅಲ್ಲದೆ ಆ ವನಮಾಲೆ, ಕೌಸ್ತುಭ, ಈ ರೀತಿಯಾದಂತಹವುಗಳನ್ನೆಲ್ಲವನ್ನ ಆತ ಬಿಂಬಿಸ್ಕೊಳ್ತಾ ಇದ್ದಾನೆ. ಅವೆಲ್ಲವೂ ನಕಲಿ. ಆದರೆ ಇದನ್ನ ಕಂಡು ಕೃಷ್ಣ ಈ ರೀತಿಯಾಗಿ ಈತನನ್ನ ಕಂಡು, ಇದು ಹೇಗಿದೆ ಅಂದ್ರೆ ಕೆಲವೊಮ್ಮೆ ನಾಟಕಗಳಲ್ಲಿ ಜನ ವೇಷ ಧರಿಸ್ತಾರಲ್ವಾ, ಕೃಷ್ಣನಂತೆ ಪಾತ್ರ ವಹಿಸ್ಲಿಕ್ಕೆ ಹೇಗೆ ಜನ ಮೇಕಪ್ ಮಾಡ್ಕೊಳ್ತಾರೋ ಹಾಗೆ ಈ ವ್ಯಕ್ತಿ ಕಾಣ್ತಾ ಇದ್ದಾನೆ. ನಾಟಕದ ನಟನೆಯ ಮಾಡುವಂತಹ ವ್ಯಕ್ತಿಯಂತೆ ಕಾಣ್ತಾ ಇದ್ದಾನೆ. ಅವನನ್ನ ನೋಡಿ ಭಗವಂತನು ನಗುತ್ತಾ ಇದ್ದಾನೆ. ಏನಿದು, ಈ ರೀತಿಯಾಗಿ ಈತ ವರ್ತಿಸ್ತಾ ಇದ್ದಾನಲ್ಲ, ನನ್ನ ಕಣ್ಮುಂದೆಯೇ ನನ್ನನ್ನು ನಕಲು ಮಾಡುವಂತಹ ಮನೋಭಾವ ಇದೆಯಾ? ನೋಡಿ, ಭಗವಂತನಿದ್ದಾಗ್ಲೇ ಈ ರೀತಿಯಾಗಿ ಜನ ನಡ್ಕೊಳ್ತಾ ಇದ್ರು. ಸೊ ಭಗವಂತ ಸನ್ನದ್ಧನಾಗಿದ್ದಾನೆ. ಆ ಸಮಯದಲ್ಲಿ ಆ ಪೌಂಡ್ರಕನ ಸೈನ್ಯದವರೆಲ್ಲರೂ ಕೂಡ ಅನೇಕ ಆಯುಧಗಳನ್ನ ಹರಿಬಿಡ್ತಾ ಇದ್ದಾರೆ, ಯದುಗಳ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ದಾರೆ. ತಕ್ಷಣವೇ ಕೃಷ್ಣ ಅತ್ಯಂತ ಚಾಣಾಕ್ಷ, ಅತ್ಯಂತ ವೇಗದಲ್ಲಿ ಆತ ಅಲ್ಲಿದ್ದಂತಹ ಎಲ್ಲ ಸೈನಿಕರನ್ನ ಕೊಲ್ತಾನೆ. ಆತನ ಆ ಶಾರಂಗ ಧನಸ್ಸು ಎಷ್ಟು ವೇಗವಾಗಿ ಬಾಣಗಳನ್ನು ಹರಿದು ಬಿಡ್ತಾ ಇದೆ ಅಂದ್ರೆ ಅಲ್ಲಿದ್ದಂಥವರು ಎಲ್ಲರೂ ಕೂಡ ಕ್ಷಣದಲ್ಲಿಯೇ, ಮನುಷ್ಯರು, ಪ್ರಾಣಿಗಳು, ಆನೆ, ಕುದುರೆ, ಒಂಟೆ, ಈ ರೀತಿಯಂತೆ ಅನೇಕ ಪ್ರಾಣಿಗಳು, ಅಲ್ಲಿದ್ದಂತಹ ಕಾಲಾಳುಗಳು, ಅಶ್ವಾರೂಢರು, ಹಸ್ತಿಯ ಮೇಲೆ ಕೂತು ಯುದ್ಧ ಮಾಡ್ತಾ ಇರುವವರು, ರಥಾರೂಢರು ಎಲ್ಲರೂ ಕೂಡ ತಕ್ಷಣವೇ ಅವರ ರುಂಡಗಳು, ಭುಜಗಳು, ಕಾಲುಗಳು ಎಲ್ಲವೂ ಕೂಡ ಛಿದ್ರವಾಗಿ ಬೀಳ್ತಾ ಇವೆ. ಅದು ಭೀಕರವಾದಂತಹ ದೃಶ್ಯವಾಗ್ಬಿಡ್ತು. ಕೆಲ ಕ್ಷಣಗಳಲ್ಲಿಯೇ ಆ ಯುದ್ಧ ಭೂಮಿ ಕೆಲ ಕ್ಷಣಗಳಲ್ಲಿಯೇ ಸ್ಮಶಾನದಂತೆ ಕಾಣ್ತಾ ಇದೆ. ಸ್ಮಶಾನದಲ್ಲಿ ಹೇಗೆ ಆ ಮೃತ ಶರೀರಗಳು ಎಲ್ಲ ಕಡೆ ಚೆಲ್ಲ ಪಿಲ್ಲಿಯಾಗಿ ಬಿದ್ದಿರ್ತವೋ, ಆ ಸ್ಮಶಾನದಲ್ಲಿ ಹೇಗೆ ಆ ಭೂತಪತಿ, ಆ ಶಿವನ ಅನುಚರರೆಲ್ಲರೂ ಅಲ್ಲಿ ಕುಣಿತಾ ಇರ್ತಾರೋ ಹಾಗೆ ಆ ಯುದ್ಧ ಭೂಮಿ ಈಗ ಕಾಣ್ತಾ ಇದೆ. ಕ್ಷಣ ಮಾತ್ರದಲ್ಲಿ ಈ ರೀತಿಯಾದಂತಹ ಪರಿವರ್ತನೆಯನ್ನು ಕಂಡು ಈಗ ಕೃಷ್ಣ ಮತ್ತೊಮ್ಮೆ ಪೌಂಡ್ರಕನ ಕುರಿತಾಗಿ ಕೆಲ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಕೃಷ್ಣ ಪೌಂಡ್ರಕನಿಗೆ ಹೇಳುವ ಮಾತುಗಳು ಓದಿ. ಯಾರಾದ್ರೂ ಓದ್ತೀರಾ? ಓದಿ. ಹರೇ ಕೃಷ್ಣ. ಓದಿ. ಎಲೆ ಪೌಂಡ್ರಕನೇ, ನೀನು ಹೇಳಿದ ಅದೇ ಶಸ್ತ್ರಗಳನ್ನು ನಾನೀಗ ಪ್ರಯೋಗಿಸುತ್ತೇನೆ. ಓ ಮೂರ್ಖನೇ,
ನೀನು ನನ್ನ ಹೆಸರನ್ನು ಮತ್ತು ನನ್ನ ಶಸ್ತ್ರಗಳನ್ನು ತ್ಯಜಿಸುವಂತೆ ನಾನು ಮಾಡುತ್ತೇನೆ. ನನ್ನ ಹೆಸರು ಮತ್ತೆ ನನ್ನ ಶಸ್ತ್ರಗಳನ್ನ ನೀನು ಆ ಆ, ನಕಲಿಯಾಗಿ ನೀನು ಹೇರ್ಕೊಂಡಿದ್ದೀಯಾ, ಅದನ್ನ ನೀನು ತ್ಯಜಿಸುವಂತೆ ನಾನು ಮಾಡ್ತೇನೆ ಅಂತ ಹೇಳಿ ತಕ್ಷಣವೇ ಕೃಷ್ಣ ಆ ಪೌಂಡ್ರಕನ ರಥವನ್ನ ಧ್ವಂಸಗೊಳಿಸ್ತಾನೆ, ಆ ಸಾರಥಿಯನ್ನ ಕೊಲ್ತಾನೆ. ನೋಡ್ತಾ ಇದ್ದ ಹಾಗೆ ಕೃಷ್ಣನ ಆ ಆಯುಧಗಳು, ವಿಶೇಷವಾಗಿ ಆ ಬಾಣ ಪೌಂಡ್ರಕನ ಶಿರಚ್ಛೇದ ಮಾಡುತ್ತೆ. ಶಿರಚ್ಛೇದವಾಯಿತು. ಪೌಂಡ್ರಕನ ಶಿರಸ್ಸು ಅಲ್ಲಿ ಕೆಳಗುರುಳಿ ಬಿದ್ದು ಹೋಯಿತು. ಅದಲ್ಲದೆ ಆತನ ಸಹಾಯಕ್ಕೆಂದು ನಿಂತಿದ್ದಂತಹ ಅತಿ ಶಕ್ತಿಶಾಲಿ ರಾಜ ಕಾಶಿ ರಾಜ, ಆತನ ಶರೀರವು ಆತನ ತಲೆ ಆತನ ಶರೀರದಿಂದ ಬೇರ್ಪಟ್ಟು ಅಲ್ಲಿ ಕತ್ತರಿಸಿ ಕೆಳಗೆ ಬಿದ್ದು ಹೋಗುತ್ತೆ. ಕೆಳಗೆ ಬೀಳಲಿಲ್ಲ, ಕ್ಷಮಿಸಿ. ಭಗವಂತನ ಒಂದು ವಿಶೇಷ ಯೋಜನೆ ಇತ್ತು ಇಲ್ಲಿ. ಕಾಶಿರಾಜ ಅತ್ಯಂತ ಗರ್ವಿತ ವ್ಯಕ್ತಿ. ಆತ ತನ್ನ ರಾಜ್ಯವನ್ನ ತೊರೆದು ಯುದ್ಧ ಭೂಮಿಗೆ ಬರುವುದಕ್ಕೆ ಮುಂಚೆ ತನ್ನ ಪ್ರಜೆಗಳಿಗೆ, ವಿಶೇಷವಾಗಿ ತನ್ನ ಪತ್ನಿಯರಿಗೆ ಆತ ಒಂದು ಮಾತನ್ನ ಹೇಳಿದ್ದ. ಈ ದಿನ ನಾನು ಖಚಿತವಾಗಿ ಆ ದ್ವಾರಕೆಯ ಆ ಯದು ಕುಲದ ಆ ಕೃಷ್ಣನ ಶಿರಸ್ಸನ್ನ ತರ್ತೇನೆ, ಪ್ರತೀಕ್ಷೆ ಮಾಡ್ತಾ ಇರಿ ಅಂತ ಅವನು ಅತ್ಯಂತ ಏನು ಹೇಳ್ತಾರೆ, ಖಚಿತ ರೂಪದಲ್ಲಿ, ಗರ್ವದಲ್ಲಿ, ಕಾನ್ಫಿಡೆಂಟ್ಲಿ ಆತ ಹೇಳ್ತಾ ಇದ್ದ. ಹಾಗಾಗಿ ಎಲ್ಲರೂ ಕೂಡ ನಂಬಿದ್ರು, ನಮ್ಮ ರಾಜ ಇವತ್ತು ಖಚಿತವಾಗಿ ಕೃಷ್ಣನ ಶಿರಸ್ಸನ್ನ ತರ್ತಾನೆ ಅಂತ. ಕೃಷ್ಣ ಅವರಿಗೆ ಒಂದು ಉಡುಗೊರೆಯನ್ನ ನೀಡುತ್ತಾ ಇದ್ದಾನೆ. ಏನದು? ಆ ಬಾಣ ಹೇಗೆ ಆ ಶಿರಸ್ಸನ್ನ ಹಾರಿಸ್ತು ಆ ಕಾಶಿರಾಜನ ಮುಂಡದಿಂದ ಅಥವಾ ಶರೀರದಿಂದ, ಅಂದ್ರೆ ಆ ಶಿರಸ್ಸು ಹಾರಿ ಹೋಗಿ ಕಾಶಿಯ ಪುರದ ಏನ್ ಹೇಳ್ತಾರೆ, ಪುರವನ್ನ ಪ್ರವೇಶಿಸಿ ಹಾರಿ ಆ ಕಾಶಿಯ ರಾಜ್ಯದ ಒಳಗೆ ಬಿತ್ತು. ಆ ಶಿರಸ್ಸು ಪೂರ್ತಿ ರಕ್ತದಿಂದ ಪೂರ್ತಿಯಾಗಿ ಹೋಗಿತ್ತು. ಯಾರ ಶಿರಸ್ಸು ಅಂತನೂ ಕೂಡ ಅವರು ಕಾಣಲಿಕ್ಕಾಗ್ಲಿಲ್ಲ. ಅವರೆಲ್ಲರೂ ಕೂಡ ನಮ್ಮ ರಾಜ ಹೇಳಿದ್ನಲ್ಲ, ಆ ಕೃಷ್ಣನ ಶಿರಸ್ಸೇ ಆಗಿರಬೇಕು, ಕೃಷ್ಣನ ಶಿರಸ್ಸೇ ಆಗಿರಬೇಕು ಅಂತ ಹೇಳಿ ಅವರು ಆ ಪ್ರತೀಕ್ಷೆಯಲ್ಲಿ ಅದರ ಬಳಿ ಹೋದಾಗ ಅವರಿಗೆ ಆಘಾತವಾಯಿತು. ತಮ್ಮ ಪ್ರಿಯ ರಾಜನೇ ಅದು ಅಂತ ತಿಳಿದುಬಿಟ್ಟು ಆ ರಾಜನ ಪತ್ನಿಯರು ಎದೆ ಹೊಡೆಯುವಂತೆ ಅವರು ಜೋರಾಗಿ ಅಲ್ಲಿ ಅಳ್ತಾ ಇದ್ದಾರೆ. ಆರ್ತನಾದ ಕೇಳ್ತಾ ಇದೆ, ರಾಜ, ಹೇ ರಾಜ, ಯಾರು ನಮ್ಮನ್ನು ರಕ್ಷಿಸ್ತಾರೆ? ನಿನ್ನ ಶೌರ್ಯವನ್ನ ನಾವು ಈಗ ಕಾಣದದ್ದಾಗಿದ್ದೇವೆ ಅಂತ ಅವರು ಜೋರಾಗಿ ಆರ್ತನಾದವನ್ನ ಮಾಡ್ತಾ ಇದ್ದಾರೆ. ಹೀಗೆ ಕೃಷ್ಣ ಈ ರೀತಿಯಾದಂತಹ ಆಸುರಿ ಸ್ವಭಾವದ ಪೌಂಡ್ರಕ, ಕಾಶಿರಾಜ, ಇನ್ನಿತರ ಆ ರಾಜನ ಸಹಾಯಕರು, ಸೈನಿಕರು ಎಲ್ಲರನ್ನು ಕೂಡ ವಧೆ ಮಾಡಿದ. ಅದಾದ ನಂತರ ಕೃಷ್ಣ ದ್ವಾರಕೆಗೆ ಮರಳಿ ಹೋದ. ಹೋಗುವಾಗ ಅಲ್ಲಿದ್ದಂತಹ ಎಲ್ಲ ಮಹಾನುಭಾವರು, ಮಹಾನ್ ಯೋಗಿಗಳು, ಸಂತರು, ಸಿದ್ಧರೆಲ್ಲರೂ ಕೂಡ ಕೃಷ್ಣನ ಗುಣಗಾನವನ್ನ ಮಾಡಿದ್ರು, ಮಹಿಮೆಯನ್ನ ಕೊಂಡಾಡಿದ್ರು. ವಿಶೇಷವಾಗಿ ಪೌಂಡ್ರಕನ ಗತಿ ಏನಾಯಿತು? ಯಾರೊಬ್ಬರು ಕೃಷ್ಣನಿಂದ ಹತರಾಗ್ತಾರೋ ಅವರಿಗೆ ಅತಿ ಉತ್ತಮವಾದ ಗತಿ ದೊರಕತ್ತೆ. ಇದನ್ನ ಹಿಂದೆ ಕೂಡ ನಾವು ನೋಡಿದ್ವಿ. ಹತ ಅರಿ ಗತಿದಾಯಕ. ಆತನ ಶತ್ರುಗಳು ಆತನ ಕೈಯಿಂದ ಹತರಾದ ಮೇಲೆ ಅವರಿಗೆ ಉನ್ನತವಾದ ಗತಿ ದೊರಕಿತು. ಅನೇಕ ಬಾರಿ ಅವರಿಗೆ ಮುಕ್ತಿ ದೊರಕಿತು, ಸಾಯುಜ್ಯ ಮುಕ್ತಿ. ಜಗತ್ತು ವೈಕುಂಠದಲ್ಲಿ ಅತ್ಯಂತ ಕೃಪಾಮಯ ವಿಶೇಷ ಸಂದರ್ಭಗಳಲ್ಲಿ ಅವರಿಗೆ ಕೃಷ್ಣನ ಲೀಲೆಯಲ್ಲಿಯೂ ಕೂಡ ಪ್ರವೇಶ ದೊರಕಿತು. ಪೂತನಿ, ಅಘಾಸುರ ಈ ರೀತಿಯಾದವರು ಬಹಳ ವಿಶೇಷರು. ಸೊ ಈ ಪೌಂಡ್ರಕ ಶ್ರೀ ಕೃಷ್ಣನ ರೂಪದ ಸ್ಮರಣೆಯನ್ನ ಸದಾ ಮಾಡ್ತಾ ಇದ್ದ, ಅತ್ಯಂತ ಧ್ಯಾನದಲ್ಲಿದ್ದ. ಕೃಷ್ಣನ ಆ ರೂಪವನ್ನ ನಿರಂತರವಾಗಿ ಧ್ಯಾನಿಸ್ತಾ ಇದ್ದರಿಂದ ಆತನಿಗೆ ವೈಕುಂಠ ಜಗತ್ತಿನಲ್ಲಿ ಸಾರೂಪ್ಯ ಮುಕ್ತಿ ದೊರಕಿತು. ಸಾರೂಪ್ಯ ಮುಕ್ತಿ ಅಂದರೆ ವಿಷ್ಣುವಿನಂತೆ ಚತುರ್ಭುಜ ರೂಪ, ಆತನಂತೆಯೇ ಶರೀರದ ವರ್ಣ, ಕಾಂತಿ ಎಲ್ಲವೂ ಕೂಡ. ಸೊ ಇದು ವೈಕುಂಠ ಜಗತ್ತಿನಲ್ಲಿರುವಂತಹ ಸ್ಥಿತಿ. ಇದು ಈ ಪೌಂಡ್ರಕನಿಗೆ ದೊರಕಿತು. ನೋಡಿ, ಭಗವಂತನ ವಿಶೇಷವಾದ ಕೃಪೆ.
ದ್ವೇಷ ಕಾರಣದಿಂದಾಗಿ ಕೃಷ್ಣನ ಚಿಂತನೆ ಮಾಡಿದವರಿಗೆ ಈ ರೀತಿಯಾದಂತಹ ಗತಿ ದೊರಕೋದಾದ್ರೆ, ಯಾರು ಅತ್ಯಂತ ಪ್ರೀತಿಯಿಂದ, ಶ್ರದ್ಧೆಯಿಂದ, ಸೇವಾ ಭಾವದಿಂದ ಭಗವಂತನನ್ನ ಸ್ಮರಿಸ್ತಾರೋ ಅವರ ಗತಿ ಏನಾಗಬೇಡ. ಆ ಇದನ್ನ ಆಚಾರ್ಯರು ಅಲ್ಲಿ ಪ್ರಶ್ನಿಸ್ತಾರೆ. ಅಂದರೆ ಅವರ ಗತಿ ಬಹಳ ವಿಶೇಷವಾಗಿರುತ್ತೆ. ಯಾರು ಕೃಷ್ಣನ ಭಕ್ತಿಯನ್ನ, ಗುರುಗಳ ಮಾತುಗಳನ್ನು ಅನುಸರಿಸಿ ಮಾಡ್ತಾರೋ ಅವರಿಗೆ ಬಹಳ ಉತ್ತಮವಾದಂತಹ ಗತಿ ದೊರಕತ್ತೆ ಅಂತ ಆಶ್ವಾಸನೆಯನ್ನ ಭಾಗವತ ನೀಡುತ್ತೆ. ಹೀಗೆ ಕಾಶಿರಾಜನ ವಧೆಯಾಯಿತು, ಪೌಂಡ್ರಕನ ವಧೆಯಾಯಿತು. ಅಲ್ಲಿ ಕಾಶಿಯ ರಾಜನ ವಧೆಯಾದ ನಂತರ ಅಲ್ಲಿದ್ದವರೆಲ್ಲರೂ ಕೂಡ ಜೋರಾಗಿ ಅಳ್ತಾ ಇದ್ದಾರೆ. ಆ ಸಮಯದಲ್ಲಿ ವಿಶೇಷವಾಗಿ ಆ ರಾಜನ ಮಗನಾದಂತಹ ಸುದಕ್ಷಿಣ, ಈತ ತನ್ನ ತಂದೆಯ ಸಾವಿಗೆ ಕಾರಣನಾದವನನ್ನ ಕೊಲ್ಲಬೇಕು ಎಂದು ಹೇಳಿ ಆತ ಸಂಕಲ್ಪ ಮಾಡ್ತಾನೆ. ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳಿ ಆತ ಕಾಶಿಯ, ವಾರಾಣಸಿಯ ಅವಿಮುಕ್ತ ಕ್ಷೇತ್ರದಲ್ಲಿ, ಈಗಲೂ ಕೂಡ ಅವಿಮುಕ್ತ ಅನ್ನೋ ಒಂದು ಜಾಗ ಇದೆ ಅಲ್ಲಿ ಆತ ಭೀಕರವಾದಂತಹ ಒಂದು ಅಭಿಚಾರವನ್ನ ಮಾಡ್ತಾನೆ, ಯಜ್ಞವನ್ನ ಮಾಡ್ತಾನೆ. ಆ ಯಜ್ಞದಿಂದ, ಅಂದ್ರೆ ವಾಮತಂತ್ರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತಾರೆ, ಅದರಿಂದ ಆತ ಒಂದು ಭೀಕರವಾದ ಅಗ್ನಿಯನ್ನ ಈಗ ಕೆರಳಿಸ್ತಾ ಇದ್ದಾನೆ. ಅದಕ್ಕೆ ಅಲ್ಲಿ ಅಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಶಿವ ಪ್ರಕಟ ಆಗ್ತಾನೆ. ಅದಕ್ಕೂ ಮುಂಚೆ ಕ್ಷಮಿಸಿ, ಶಿವ ಪ್ರತ್ಯಕ್ಷ ಆಗ್ತಾನೆ. ಶಿವನನ್ನ ಆತ ವರವನ್ನ ಕೇಳ್ತಾನೆ, ನಾನು ಹೇಗೆ ನನ್ನ ತಂದೆಗೆ ಸಾವನ್ನು ಉಂಟು ಮಾಡಿದವರ ಮೇಲೆ ಸೇಡನ್ನ ತೀರಿಸ್ಕೋಬಹುದು ಅಂದಿದ್ದಕ್ಕೆ ಶಿವ ಒಂದು ವರವನ್ನ ನೀಡ್ತಾನೆ. ನೀನು ಆ ಕೊಲೆಗಾರನನ್ನ ಸಂಹರಿಸ್ಬೇಕಾ? ಹಾಗಿದ್ರೆ ನೀನು ಇದನ್ನ ತುಂಬಾ ಗಮನವಿಟ್ಟು ಕೇಳಬೇಕು. ಏನದು? ನೀನು ಒಂದು ಅಗ್ನಿಯನ್ನ ನೀನು ಉತ್ಪತ್ತಿ ಮಾಡಬೇಕು ಒಂದು ಯಜ್ಞದಿಂದ. ಆ ಅಗ್ನಿ ನಿನ್ನ ಇಚ್ಛೆಯನ್ನ ಪೂರೈಸುತ್ತೆ, ಆದರೆ ಅಲ್ಲೊಂದು ವಿಶೇಷವಾದಂತಹ ನಿರ್ಬಂಧ ಇದೆ. ಏನದು? ಯಾರೊಬ್ಬರು ಬ್ರಾಹ್ಮಣರ ವಿರುದ್ಧವಿದ್ದಾರೋ, ಬ್ರಾಹ್ಮಣ ವಿರೋಧಿಯಾಗಿದ್ದಾರೋ ಅವರ ಮೇಲೆ ಈ ಅಗ್ನಿ ನಿನ್ನ ಇಚ್ಛೆಯ ಪೂರ್ತಿಗೆಂದು ಅವರನ್ನ ಕೊಲ್ಲುತ್ತೆ. ಪ್ರಮಥ ಗಣಗಳು ಅಂದ್ರೆ ಭೂತ ಪಿಶಾಚಗಳ ಜೊತೆ ಅದು ನಿನ್ನ ಇಚ್ಛೆಯನ್ನ ಪೂರೈಸುತ್ತೆ ಅಂತ ಯಾರು ಹೇಳ್ತಾ ಇದ್ದಾರೆ ಈ ಮಾತನ್ನ? ಯಾರು ಹೇಳ್ತಾ ಇದ್ದಾರೆ? ಶಿವ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿ ಈನ ಸುದಕ್ಷಿಣನಿಗೆ, ಓಹ್ ಹಾಗಿದ್ರೆ ನನಗೆ ಮಾರ್ಗ ದೊರಕ್ತು, ಇದುವೇ ಮಾರ್ಗ ಅಂತ ಹೇಳ್ದ. ಶಿವ ಹೇಳಿದ್ದು ಮಾರ್ಗ, ಆದ್ರೆ ಆ ಮಾರ್ಗದ ಏನ್ ಹೇಳ್ತಾರೆ ಶ್ಯೂರಿಟಿ, ಖಚಿತವಾಗಿ ಅದನ್ನ ಕೃಷ್ಣನ ವಿರುದ್ಧವಾಗಿ ಪ್ರಯೋಗಿಸಿದ್ರೆ ಆ ಮಾರ್ಗ ಫಲ ಕೊಡುತ್ತೋ ಇಲ್ಲೋ ಅನ್ನೋದನ್ನ ಶಿವ ಹೇಳಲಿಲ್ಲ. ಶಿವನ ಮಾತುಗಳನ್ನ ಸರಿಯಾಗಿ ಕೇಳಿದ್ದರೆ ಆತನಿಗೆ ತಿಳಿತಾ ಇತ್ತು. ಆದ್ರೆ ಸುದಕ್ಷಿಣ ಏನ್ ಅನ್ಕೊಂಡಿದ್ದ ಅಂದ್ರೆ, ಯಾವಾಗ್ಲೂ ಕೃಷ್ಣನ ಆಸ್ಥಾನದಲ್ಲಿ ಬ್ರಾಹ್ಮಣರು ಕೃಷ್ಣನಿಗೆ ತಲೆಬಾಗ್ತಾರೆ. ಕೃಷ್ಣ ಎಷ್ಟು ಬ್ರಾಹ್ಮಣ ವಿರೋಧಿ ಅಂದ್ರೆ ಬ್ರಾಹ್ಮಣರನ್ನೇ ತನ್ನ ಮುಂದೆ ತಲೆಬಾಗಿಸ್ತಾ ಇದ್ದಾನೆ, ಅವರ ಶೋಷಣೆ ಮಾಡ್ತಾ ಇದ್ದಾನೆ. ಆತ ಬ್ರಾಹ್ಮಣ ವಿರೋಧಿಯಾಗಿರ್ಬೇಕಲ್ವಾ ಅಲ್ವಾ? ಸೊ ಹೀಗೆಂದು ಯೋಚಿಸ್ತಾ ಆತ, ನಾನು ಈ ಮಾರ್ಗವನ್ನು ಪಾಲಿಸಿದ್ರೆ ಖಚಿತವಾಗಿ ನಾನು ಕೃಷ್ಣನನ್ನ ಕೊಲ್ಲಬಹುದು ಅಂತ ಹೇಳಿ ಈಗ ಆ ಮಾರ್ಗವನ್ನು ಪಾಲಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾನೆ. ಆದ್ರೆ ಆತನಿಗೆ ಗೊತ್ತಿಲ್ಲ, ಕೃಷ್ಣ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಹಿಂದಿನ ಒಂದು ಪ್ರಸಂಗದಲ್ಲಿ ನಾವು ನೋಡಿದ್ವಲ್ಲ, ಕೃಷ್ಣ ಹೇಗೆ ಬ್ರಾಹ್ಮಣರ ಸ್ವತ್ತನ್ನ ಎಂದು ಕದಿಯಬಾರದು, ಅವರಿಗೆ ಅತ್ಯಂತ ಗೌರವವನ್ನ ನೀಡಬೇಕು ಅನ್ನೋ ಮಾತನ್ನ ಎಲ್ಲಿ ಹೇಳಿದ್ದ ಕೃಷ್ಣ? ಅದನ್ನ ಮೃಗರಾಜನ ಎಲ್ಲಿ ಹೇಳಿದ್ದ? ಮೃಗರಾಜನ ಹಸುಗಳನ್ನು ಮೃಗರಾಜನ ಪ್ರಸಂಗದಲ್ಲಿ ಮೃಗ ಉದ್ಧಾರವಾದ ನಂತರ ಕೃಷ್ಣ ಆ ಮಾತುಗಳನ್ನ ಯದುಗಳಿಗೆ ಉದ್ದೇಶಿಸಿ ಹೇಳಿದ್ದ. ಕೃಷ್ಣ ಬ್ರಾಹ್ಮಣರಿಗೆ ಅತ್ಯಂತ ಗೌರವವನ್ನು ತೋರಿಸ್ತಾ ಇದ್ದ. ಆ ದಿನ ನಾವು ಬ್ರಾಹ್ಮಣರ ವಿಶೇಷತೆ ಏನು ಅನ್ನೋದನ್ನ, ಯಾರು ನಿಜವಾಗಿಯೂ ಬ್ರಾಹ್ಮಣರು, ಅವರ ಗುಣಗಳೇನಿರಬೇಕು, ಯಾಕೆ ಅವರನ್ನ ವಿಶೇಷವಾಗಿ ಪರಿಗಣಿಸಲಾಗ್ತದೆ, ವಿಶೇಷವಾಗಿ ಕೃಷ್ಣ ಯಾಕೆ ಅವರಿಗೆ ಅಷ್ಟು ಪ್ರಾಶಸ್ತ್ಯವನ್ನ ನೀಡ್ತಾನೆ ಅನ್ನೋದನ್ನೆಲ್ಲ ನಾವು ಕಂಡಿದ್ವಿ. ಸೊ ಈತ ಏನು ಯೋಚನೆ ಮಾಡ್ತಾ ಇದ್ದಾನೆ, ಕೃಷ್ಣನ ಮುಂದೆ ಸದಾ ಕೃಷ್ಣನ ಮುಂದೆ ಬ್ರಾಹ್ಮಣರು ತಲೆಬಾಗೋದ್ರಿಂದ ಕೃಷ್ಣ ಬ್ರಾಹ್ಮಣ ವಿರೋಧಿ, ಅವರನ್ನ ಶೋಷಣೆ ಮಾಡ್ತಾ ಇದ್ದಾನೆ ಅಂತ ತಿಳಿದು ಕೃಷ್ಣನ ವಿರುದ್ಧವಾಗಿ ಮಾರ್ಗವನ್ನ ಉಪಯೋಗಿಸ್ಲಿಕ್ಕೆ ಹೊರಟಿದ್ದಾನೆ. ಅದನ್ನ ಪಾಲಿಸ್ತಾ ಆತ ದಕ್ಷಿಣಾಗ್ನಿ ಎನ್ನುವಂತಹ ಬಹಳ ಕ್ರೂರ ರೂಪದ ಅಗ್ನಿಯನ್ನ ಆತ ಉತ್ಪತ್ತಿ ಮಾಡಿದ. ಅದು ಒಂದು ಪುರುಷ ರೂಪದಲ್ಲಿ ಪ್ರಕಟವಾಗಿ
ಈಗ ಅದು ಒಂದು ತ್ರಿಶೂಲವನ್ನು ಹಿಡಿದು ಅತಿ ಭೀಕರವಾಗಿ ಕಾಣ್ತಾ ಇದೆ, ರುಂಡಮಾಲಿಯಾಗಿ. ಅದು ಈಗ ದ್ವಾರಕೆಯ ಕಡೆ ಅದು ಧಾವಿಸ್ತಾ ಇದೆ, ಓಡ್ತಾ ಇದೆ. ಹೋಗಿ ದ್ವಾರಕೆಯನ್ನು ನೀನು ನಾಶ ಮಾಡುವಂತ ಈ ವ್ಯಕ್ತಿ ಹೇಳಿದ್ದ. ಹಾಗಾಗಿ ದ್ವಾರಕೆಯ ಕಡೆ ಓಡ್ತಾ ಇದೆ. ಅದು ಬರ್ತಾ ಇರುವಂತಹ ಆ ರಭಸವಾದ ವೇಗವನ್ನ ದೂರದಿಂದ ಕಂಡಂತಹ ದ್ವಾರಕವಾಸಿಗಳು ಅತ್ಯಂತ ಭಯಭೀತರಾದರು. ಏನಿದು, 4 ದಿಕ್ಕಿನಲ್ಲಿ ಈ ಅಗ್ನಿ ನಮ್ಮನ್ನ ಆವರಿಸ್ತಾ ಇದೆಯಲ್ಲ, ತಿಳಿತಾ ಇಲ್ಲ, ಏನ್ ಮಾಡುದು? ಸಹಜವಾಗಿ ಅವರು ಕೂತ್ಕೊಂಡ್ರು, ಹೇ ಕೃಷ್ಣ, ಹೇ ಕೃಷ್ಣ, ಕೃಷ್ಣ ಕೃಷ್ಣ ಮಹಾಯೋಗಿ, ದೇವದೇವ ಜಗತ್ಪತೆ. ಅನೇಕ ಬಾರಿ ಈ ರೀತಿಯಾದಂತಹ ಮಾತುಗಳು ಕಂಡಿದ್ದೀವಿ ನಾವು ವೃಂದಾವನದಲ್ಲಿ, ಮಥುರೆಯಲ್ಲಿ. ವೃಂದಾವನದಲ್ಲಿ ಅನೇಕ ಬಾರಿ ನೈಸರ್ಗಿಕವಾಗಿ ಭಕ್ತರು ಕೃಷ್ಣನ ಮೊರೆ ಇಡುತ್ತಾರೆ. ಸೊ ಆಗ ಕೃಷ್ಣ ಆ ಸ್ಥಾನದಲ್ಲಿ ಪಗಡೆ ಆಡ್ತಾ ಇದ್ದ. ಆತ ಹೇಳ್ದ, ಹೆದರಬೇಡಿ, ನಾನು ನಿಮ್ಮನ್ನ ಸದಾ ರಕ್ಷಿಸ್ತೀನಿ, ದ್ವಾರಕೆಯ ರಕ್ಷಕ ನಾನು, ದ್ವಾರಕಾಧೀಶ ನಾನು. ಯಾರು ಕೂಡ ದ್ವಾರಕೆಗೆ ತೊಂದರೆ ಉಂಟು ಮಾಡ್ಲಿಕ್ಕೆ ಆಗೋದಿಲ್ಲ. ಆತ ಪಗಡೆ ಆಟದಲ್ಲಿ ನಿರತನಾಗಿದ್ದ ತನ್ನ ಭಕ್ತರೊಡನೆ. ಅದರಿಂದ ಆತ ಅಗಲಲಿಕ್ಕೆ ಇಚ್ಛೆ ಇರಲಿಲ್ಲ ಆತನಿಗೆ. ತನ್ನ ಹತ್ತಿರ ಇದ್ದಂತಹ ಸುದರ್ಶನ ಚಕ್ರವನ್ನ ಆತ ಆದೇಶಿಸ್ತಾನೆ, ಹೋಗಿ ನನ್ನ ಉದ್ದೇಶವನ್ನ ಪೂರ್ತಿ ಮಾಡುವಂತ. ಸುದರ್ಶನ ಆಗ ಅಲ್ಲಿ ಸಿದ್ಧನಾಗ್ತಾನೆ. ಭಯ ಪಡಬೇಡಿ ಅಂತ ಕೃಷ್ಣ ಹೇಳಿದ್ದ. ಈಗ ಸುದರ್ಶನ ಅಸ್ತ್ರವನ್ನ ಆತ ಆದೇಶಿಸಿದ. ಸುದರ್ಶನ ಅತ್ಯಂತ ಭೀಕರವಾಗಿ ಸಹಸ್ರಾರ ಅಂತ ಹೇಳಿದ್ದಾರೆ ಆ ಸುದರ್ಶನನಿಗೆ. ಅನೇಕ ಲೀಲೆಗಳಲ್ಲಿ ಸುದರ್ಶನ ಅತ್ಯಂತ ಮುಖ್ಯ ಪಾತ್ರದಲ್ಲಿ ಕಾಣ್ತಾನೆ. ಅಫ್ಕೋರ್ಸ್ ತಾವೆಲ್ಲ ದುರ್ವಾಸ ಅಂಬರೀಷರ ಲೀಲೆಯನ್ನ ಕೇಳೇ ಇರ್ತೀರಾ. ಅಷ್ಟೇ ಅಲ್ಲದೆ ಕೃಷ್ಣನ ಲೀಲೆಗಳಲ್ಲೂ ಕೂಡ ಅನೇಕ ಬಾರಿ ಶಿಶುಪಾಲನ ವಧೆ ಆಗಿರ್ಬೋದು, ಮುಂದೆ ಬರುತ್ತೆ ಅದು, ಅಥವಾ ಅನೇಕ ಅಸುರ ಸಂಹಾರಗಳಲ್ಲಿ ಸುದರ್ಶನ ಮುಖ್ಯವಾಗಿ ಕಾಣುತ್ತೆ. ಸಹಸ್ರಾರ, ಸಹಸ್ರ ತಂತುಗಳಿರುವಂತಹ, ಅತ್ಯಂತ ತೇಜೋಮಯವಾಗಿರುವಂತಹ, ಅತ್ಯಂತ ಶುಭಕರವಾಗಿರುವಂತಹ ಭಕ್ತರಿಗೆ ಅದು ಸುದರ್ಶನ. ಆದರೆ ಅಸುರರಿಗೆ ಅದು ಭೀಕರ ದರ್ಶನ. ಕೃಷ್ಣ ಆ ಸುದರ್ಶನವನ್ನ ಹರಿಬಿಟ್ಟಾಗ ಆ ಸುದರ್ಶನನ ಕಾಂತಿ, ಆ ತೇಜಸ್ಸನ್ನ ಸಹಿಸಲಾಗದೆ ಈ ದಕ್ಷಿಣಾಗ್ನಿ ಅಲ್ಲಿಂದ ಓಡ್ತಾ ಇದ್ದಾನೆ. ಸಹಿಸ್ಲಿಕ್ಕಾಗ್ತಾ ಇಲ್ಲ ಆತನಿಗೆ. ಅತ್ಯಂತ ತೀಕ್ಷ್ಣವಾದ ನೋವುಂಟು ಮಾಡ್ತಾ ಇದೆ ಆ ಶಾಖ. ಪರಾಜಿತನಾಗ್ಬಿಟ್ಟ ದಕ್ಷಿಣಾಗ್ನಿ ಕ್ಷಣ ಮಾತ್ರದಲ್ಲೇ. ಅವನು ಕೂಡ ಅಗ್ನಿ, ಆದರೆ ಈ ಸುದರ್ಶನನ ಮಹಾ ಅಗ್ನಿಯನ್ನ ಆತ ಸಹಿಸ್ಲಿಕ್ಕಾಗ್ಲಿಲ್ಲ. ಯಾರು ತನ್ನನ್ನು ಹರಿಬಿಟ್ಟಿದ್ರೋ ಈಗ ಅವರನ್ನೇ ಕೊಲ್ಲಲಿಕ್ಕೆ ಹೋಗ್ತಾ ಇದ್ದಾನೆ. ನೋಡಿ, ಯಾರೊಬ್ಬರು ಬೇರೆಯವರ ನಾಶಕ್ಕೆಂದು ವೇದ ಮಾರ್ಗಗಳನ್ನು ಉಪಯೋಗಿಸ್ತಾರೋ ಅನೇಕ ಬಾರಿ ಅವರಿಗೆ ತಿರುಗೇಟಾಗುತ್ತೆ. ವಿಶೇಷವಾಗಿ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ವಾಮತಂತ್ರಗಳು ಅಥವಾ ದೇವತಾ ಆರಾಧನೆ, ಕೆಲವೊಂದು ಅಭಿಚಾರಗಳು ಅಂತ ಹೇಳ್ತಾರೆ, ಇವೆಲ್ಲವೂ ಕೂಡ ಹಾಗೆ ತಿರುಗಿ ಬೀಳುತ್ತವೆ. ಈಗ ಈ ದೈತ್ಯ, ಈ ದಕ್ಷಿಣಾಗ್ನಿ ಈಗ ವಾಪಸ್ ಆತ ಕಾಶಿಯ ಕಡೆ ಹೊರಟಿದ್ದಾನೆ. ಕಾಶಿಗೆ ಹೋಗಿ ಆತನನ್ನ ಸೃಷ್ಟಿಸಿದವ ಯಾರವನು? ಆತನನ್ನ ಸೃಷ್ಟಿಸಿದವನು ಯಾರು? ಉತ್ಪತ್ತಿ ಮಾಡಿದವನು ಯಾರು? ಸುದಕ್ಷಿಣ. ಆತನನ್ನ ಮತ್ತು ಆತನ ಋತ್ವಿಜರಾದ ಪುರೋಹಿತರನ್ನ, ಆ ಪೂರ್ತಿ ಕಾಶಿ ನಗರದ ಎಲ್ಲ ನಿವಾಸಿಗಳನ್ನ, ಯಾಕಂದ್ರೆ ಅವ್ರಿಗೂ ಕೂಡ ಅದೇ ರೀತಿಯಾದಂತಹ ಆಸುರಿ ಭಾವವಾಗಿಬಿಟ್ಟಿತ್ತು. ಹಾಗಾಗಿ ಎಲ್ಲರನ್ನೂ ಕೂಡ ಆ ಅಗ್ನಿ ಸಂಹರಿಸ್ಲಿಕ್ಕೆ ಹೋಗ್ತಾ ಇದೆ, ಅಲ್ಲಿದ್ದಂತಹ ಪ್ರಾಣಿಗಳು, ಸ್ಥಳಗಳು. ಅಷ್ಟೇ ಅಲ್ಲದೆ ಆ ಅಗ್ನಿಯ ಹಿಂದೆಯೇ ಸುದರ್ಶನನು ಕೂಡ ಆ ಕಾಶಿಯನ್ನ ಪ್ರವೇಶಿಸಿ ಆ ಕಾಶಿಯನ್ನ ಭಸ್ಮ ಮಾಡಿ ಹಾಕಿದ. ಹೇಳಬೇಕಂದ್ರೆ ಕಾಶಿ ಪವಿತ್ರ ಕ್ಷೇತ್ರ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಅದು ಮೊದಲನೇದಲ್ವಾ? ಸೋಮೇಶ್ವರ, ಅಫ್ಕೋರ್ಸ್, ಸೋಮನಾಥ, ಕಾಶಿ ವಿಶ್ವನಾಥ ಅಲ್ವೇ? ಶಿವನ ತಪಸ್ಸಿನ ಕ್ಷೇತ್ರ ಅದು. ಆದರೆ ಈ ರೀತಿಯಾದಂತಹ ಆಸುರಿ ಸ್ವಭಾವವುಳ್ಳವರು ಅಲ್ಲಿ ತುಂಬಿ ಹೋಗಿದ್ದರಿಂದ ಸುದರ್ಶನ ಆ ನಗರವನ್ನೇ ಸುಟ್ಟು ಹಾಕಿತು. ಇದಾದ ನಂತರ ಸುದರ್ಶನ ತನ್ನ ಕಾರ್ಯವನ್ನ ಸಿದ್ಧಿ ಮಾಡಿದ ನಂತರ ಅದು ವಾಪಸ್ ದ್ವಾರಕೆಗೆ ಮರಳಿ ಬಂತು.
ತನ್ನ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಅಪರಾಧ ಆಗಿ ಹೋಗಿದೆಯಲ್ಲ ಅಂತ ಹೇಳಿ ಶಿವ ಅತ್ಯಂತ ಶೋಕದಲ್ಲಿ ಕೆಲ ಸಮಯದವರೆಗೆ ಆತ ಕಾಶಿಯನ್ನ ತ್ಯಜಿಸಿ ಭುವನೇಶ್ವರ ಏಕಾಮ್ರ ಕ್ಷೇತ್ರ ಆದಂತಹ ಭುವನೇಶ್ವರಕ್ಕೆ ಆತ ಹೋದ ಅಂತ ನಮ್ಮ ಆಚಾರ್ಯರು ತಿಳಿಸ್ತಾರೆ. ಕೆಲ ಸಮಯಗಳವರೆಗೆ. ಸೊ ಹೀಗೆ ಕೃಷ್ಣ ದ್ವಾರಕಾಧೀಶನಾಗಿ ಯಾರು ತಾನೇ ವಾಸುದೇವ, ತಾನೇ ಭಗವಂತ ಅಂತ ಹೇಳಿ ಘೋಷಿಸಿ ಅತ್ಯಂತ ದ್ವೇಷವನ್ನ ತೋರಿಸ್ತಾ ಇದ್ರು, ಜನರಿಗೆ ದಿಕ್ಕು ಮರೆ ಹಾಕ್ತಾ ಇದ್ರು, ಭ್ರಷ್ಟರಾಗಿದ್ದರು, ಅವರನ್ನ ಶಿಕ್ಷಿಸ್ತಾ ಸೇಡನ್ನ ತೀರಿಸಿಕೊಳ್ಳಿಕ್ಕೆ ಅಂತ ಬಂದಂತಹ ಸುದಕ್ಷಿಣನ ಉತ್ಪತ್ತಿಯಾದ ಆ ದಕ್ಷಿಣಾಗ್ನಿಯನ್ನ ತನ್ನ ಸುದರ್ಶನ ಚಕ್ರದಿಂದ ಆತ ವಾಪಸ್ ತನ್ನ ರಚಕ ಅಥವಾ ಸೃಷ್ಟಿಕರ್ತರ ಮೇಲೆಯೇ ಹರಿಬಿಟ್ಟ, ದ್ವಾರಕೆಯನ್ನ ರಕ್ಷಿಸಿದ. ಸೊ ಹೀಗೆ ಈ ಆಸುರಿ ಸ್ವಭಾವಗಳು, ಆಸುರಿ ಮನೋವೃತ್ತಿಗಳನ್ನ ಕೃಷ್ಣ ಅಲ್ಲಿ ದಮನ ಮಾಡಿದ. ಇದನ್ನ ನಾವು ಆ ಶ್ರೀಕೃಷ್ಣ ಪುಸ್ತಕದ 66ನೇ ಅಧ್ಯಾಯದಲ್ಲಿ ತುಂಬಾ ವಿವರವಾಗಿ ತಿಳ್ಕೊಳ್ಬಹುದು. ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ನಾವು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಈ ಚರ್ಚೆಯನ್ನ ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ತಮ್ಮೆಲ್ರಿಗೂ ನನ್ನ ನಮಸ್ಕಾರಗಳು. ಹರೇ ಕೃಷ್ಣ. ಯಾರಿಗನ್ನೋದು ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು.